ಓಕೆ ಮಕ್ಕಳೇ, ಇವತ್ತು 8ನೇ ತರಗತಿಯ ಒಂದು ಅತ್ಯದ್ಭುತವಾಗಿರುವಂತಹ ಒಂದು ಪಾಠವನ್ನ ನೋಡೋಣ. ಆ ಪಾಠದ ಹೆಸರು ಮಗ್ಗದ ಸಾಹೇಬ. ಮಗ್ಗದ ಸಾಹೇಬ ಅಂತ ಕರಿತೀವಿ ನಾವು. ಈ ಮಗ್ಗದ ಸಾಹೇಬ ಅನ್ನುವಂತ ಒಂದು ಪಾಠವನ್ನ ಬಾಗಲೋಡಿ ದೇವರಾಯ ಅವರು ಬರೆದಿದ್ದಾರೆ. ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಪಾಠವನ್ನ ನೋಡ್ತಾ ಹೋಗೋಣ. ಓಕೆ, ಬನ್ನಿ ಮೊದಲು ಈ ಪಾಠದಲ್ಲಿ ಇರ್ತಕ್ಕಂತ ಕವಿ ಕೃತಿ ಪರಿಚಯವನ್ನು ನೋಡೋಣ. ಈ ಪಾಠವನ್ನ ಬರೆದವರು ಬಾಗಲೋಡಿ ದೇವರಾಯರು. ಇವರು 1927ರಲ್ಲಿ ಇದ್ದಂತವ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯವರು. ಮಂಗಳೂರಿನ ಸರ್ಕಾರಿ ಕಾಲೇಜಿನ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ರು. ಅಂದ್ರೆ ಮಂಗಳೂರಲ್ಲಿ ಗವರ್ಮೆಂಟ್ ಕಾಲೇಜ್ ಇತ್ತಲ್ಲ, ಅದರ ಇಂಗ್ಲಿಷ್ನ ಪ್ರೊಫೆಸರ್ ಆಗಿದ್ರು. ಅಂದಿನ ಕಾಲಕ್ಕೆ ಅವರು IAS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇವೆಗೆ ಆಯ್ಕೆಯಾಗಿದ್ದಂಥವ್ರು. ಅಂದ್ರೆ ಆಗಿನ ಕಾಲದಲ್ಲಿ ಆವಾಗಿನ ಕಾಲದಲ್ಲಿ IAS ಪರೀಕ್ಷೆ ಪಾಸ್ ಆಗೋದು ಅಂದ್ರೆ ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಅಂತಹ ಕಾಲದಲ್ಲಿನೇ ಅವರು IAS ಪರೀಕ್ಷೆಯನ್ನು ಪಾಸ್ ಆಗಿ ವಿದೇಶಿಯಲ್ಲಿ ಸೇವೆಯನ್ನ ಮಾಡ್ತಕ್ಕಂತ ಕೆಲಸವನ್ನ ಮಾಡಿದ್ರು. ಅಷ್ಟೆಲ್ಲ ಮಾತಿ ವೆಂಕಟೇಶ ಅಯ್ಯಂಗಾರ್ ಅವರಂತಹ ಅನೇಕ ದೊಡ್ಡ ದೊಡ್ಡ ಕವಿಗಳಿದಾರಲ್ಲ, ಅವರ ಕಾಲಿನಲ್ಲಿ ಇದ್ದಂಥವ್ರು, ಅವರ ಸಮಕಾಲೀನವರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟೆಲ್ಲ ಇವರು ಸಣ್ಣ ಕಥೆಗಳನ್ನ ಬರೆದವರು. ಅವರು ರಾಯಭಾರಿಯಾಗಿ ಇಟ್ಲಿ, ನೇಪಾಳ್, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲ್ಯಾಂಡ್, ಬಲ್ಗೇರಿಯಾ ಹೀಗೆ ಅನೇಕ ದೇಶಗಳಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡಿದ್ದಾರೆ. ಅಂದ್ರೆ ಭಾರತ ದೇಶದ ರಾಯಭಾರಿಯಾಗಿ ಬೇರೆ ದೇಶಗಳಲ್ಲಿ ಇದ್ದವರು. ಯಾವ ದೇಶಗಳಲ್ಲಿದ್ರು? ಇಟಲಿಯಲ್ಲಿದ್ರು, ನೇಪಾಳದಲ್ಲಿದ್ರು, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲ್ಯಾಂಡ್, ಬಲ್ಗೇರಿಯಾ ಇಂತ ಅನೇಕ ದೇಶಗಳಲ್ಲಿ ಇವರು ಕೆಲಸವನ್ನ ನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲ, ಅವರು ಬರೆದಂತ ಅನೇಕ ಕಥಾ ಸಂಗ್ರಹಗಳು ಅಂತಂದ್ರೆ ಹುಚ್ಚು ಮುನ್ಸೀಫ ಮತ್ತು ಇತರ ಕಥೆಗಳು ಅಂತ ಬಹಳ ಅದ್ಭುತವಾಗಿರುವಂತಹ ಕಥಾ ಸಂಗ್ರಹ, ಆರಾಧನಾ, ರುದ್ರಪ್ಪನ ರೌದ್ರ ಮತ್ತು ಹೀಗೆ ಇತರ ಕಥೆಗಳು. ಇನ್ನ ಬಾಗಲೋಡಿ ದೇವರಾಯರು ಒಟ್ಟು 26 ಕಥೆಗಳನ್ನ ಬರೆದಿದ್ದಾರೆ. ಇವರು 1985ರಲ್ಲಿ ನಿಧನರಾಗಿದ್ದಾರೆ. ಇನ್ನು ಇವರ ಆಶಯವನ್ನ, ಈ ಒಂದು ಪಾಠದ ಆಶಯವನ್ನ ಈಗ ನಾವು ನೋಡ್ತಾ ಹೋಗೋಣ. ಈ ಮಗ್ಗದ ಸಾಹೇಬ ಅನ್ನುವಂತ ಪಾಠದ ಒಂದು ಆಶಯ ಏನಿದೆ? ಪ್ರಸ್ತುತ ಗದ್ಯ ಭಾಗವನ್ನ ಧಾರ್ಮಿಕ ಸಹಿಷ್ಣುತೆ, ಗುಡಿ ಕೈಗಾರಿಕೆ ಕಾರಣವಾಗಿರ್ತಕ್ಕಂತ ಅಂಶ ಶಾಲೆಗಳಲ್ಲಿ ಔದ್ಯೋಗಿಕ ಶಿಕ್ಷಣ ಮತ್ತು ಆಸಕ್ತಿ ಪೂರಕವಾದ ಶಿಕ್ಷಣ ನೀಡುವುದು, ಸ್ವಯಂ ಉದ್ಯೋಗಕ್ಕೆ ಪ್ರೇರಣೆ ಮೊದಲಾದ ಮಹತ್ವದ ಅಂಶಗಳನ್ನ ನಾವು ಇದರಲ್ಲಿ ಈ ಒಂದು ಆಶಯದಲ್ಲಿ ಒಳಗೊಂಡಿದೆ. ನೋಡಿ ಏನಂದ್ರೆ, ಪ್ರಸ್ತುತ ಇಡೀ ಪಾಠ ಧಾರ್ಮಿಕ ಸಹಿಷ್ಣುತೆ. ಅಂದ್ರೆ ಧರ್ಮ ಅಂದ್ರ ಎಲ್ಲವೂ ಕೂಡ ಒಂದೇ. ಎಲ್ಲಾ ಧರ್ಮದ ಏನ್ ಹೇಳುತ್ತೆ? ಒಂದೇ ಹೇಳುತ್ತೆ. ಏನು? ಒಳ್ಳೇದನ್ನ ಮಾಡ್ಬೇಕು, 4 ಜನಕ್ಕೆ ಸಹಾಯ ಆಗ್ಬೇಕು, ಯಾವುದೇ ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲ, ಮತ್ತು ಶಾಲೆಗಳಲ್ಲಿ ಎಂತದನ್ನ ನಾವು ಎಜುಕೇಶನ್ ಕೊಡ್ಬೇಕಂದ್ರೆ ಔದ್ಯೋಗಿಕ ಶಿಕ್ಷಣ ಕೊಡ್ಬೇಕು, ಉದ್ಯೋಗ ಸಿಗುವಂತ ಶಿಕ್ಷಣ ಕೊಡ್ಬೇಕಾಗತ್ತೆ. ಇವತ್ತು ಹೆಂಗಾಗ್ಬಿಟ್ಟದ ಗೊತ್ತಾ ಪರಿಸ್ಥಿತಿ? ಡಿಗ್ರಿ, ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ, 4-5 ಡಿಗ್ರಿ ಮಾಡ್ಕೊಂಡ್ರು ಕೆಲಸ ಹುಡುಕೋ ಪರಿಸ್ಥಿತಿ ಬಂದದು. ಕರೆಕ್ಟಾ? ಅಂದ್ರೆ ಓದಿದ ಮೇಲೆ ಕೆಲಸ ಹುಡುಕುವಂತ ಶಿಕ್ಷಣ ಇರಬಾರ್ದು. ಅರ್ಥ ಆಯ್ತಾ? ನಾವು ಶಿಕ್ಷಣ ಪಡೆಯುವಾಗನೇ ಇದು ಮುಗಿದ್ರೆ ನಮಗ್ ಕೆಲಸಪ್ಪ ಅನ್ನುವಂತ ಉದ್ಯೋಗ ಸಿಗುವಂತ ಶಿಕ್ಷಣ ಸಿಗ್ಬೇಕಾಗಿದೆ. ಅಷ್ಟೇ ಅಲ್ಲ, ಮಕ್ಕಳ ಆಸಕ್ತಿಗೆ ಪೂರಕವಾದಂತ ಒಂದು ಶಿಕ್ಷಣವನ್ನ ನೀಡಬೇಕಾಗಿದೆ. ಅಷ್ಟೇ ಅಲ್ಲ, ಸ್ವಯಂ ಉದ್ಯೋಗಕ್ಕೆ ಪ್ರೇರಣೆ ಕೊಡುವಂತ ಮಹತ್ವದ ಅಂಶಗಳನ್ನ ಈ ಪಾಠದಲ್ಲಿ ನಾವು ಕಾಣಕ ಸಾಧ್ಯತೆ. ಅಷ್ಟೇ ಅಲ್ಲ, ಇಲ್ಲೊಂದು ಪಾಠದಲ್ಲಿ ತಂದೆ ಮಗನಿಗಿದ್ದ ಮಗ್ಗದ ಬಗೆಗಿನ ಒಲವಿನ ವಿರೋಧ ವ್ಯಕ್ತಪಡಿಸ್ತಾರೆ. ಅರ್ಥ ಆಯ್ತಾ? ತಂದೆಗೆ ಮಗನಿಗೆ ಒಂದು ಒಲವಿತ್ತು. ಏನ್ ಗೊತ್ತಾ? ಮಗ್ಗದ ಬಗ್ಗೆ. ಮಗ್ಗ ಅಂದ್ರೆ ಏನು? ಬಟ್ಟೆ ಎಣೆಯೋದು, ನೇಯೋದು ಅಲ್ವಾ? ಸೀರೆಗಳನ್ನ ಮಾಡ್ತಾರಲ್ಲ, ಮಗ್ಗ. ಅದ್ರ ಬಗ್ಗೆ ಬಹಳ ಇಂಟ್ರೆಸ್ಟ್ ಇತ್ತು. ಯಾರಿಗೆ? ಮಗನಿಗೆ. ಆದ್ರೆ ತಂದೆಗೆ ಅದು ಇಷ್ಟ ಇದ್ದಿಲ್ಲ. ಇದರಿಂದ ಮನನೊಂದ ಮಗ ತನ್ನ ಮಾರ್ಗವನ್ನೇ ಸ್ವತಂತ್ರವಾಗಿ ಕಂಡುಕೊಂಡು ಬಿಟ್ಬಿಟ್ಟ. ಅವನು ನಮ್ಮಪ್ಪ ನಮ್ಮ ಮಾತು ಕೇಳವಲ್ಲ ಅಂತೇಳಿ ಸ್ವಂತ ತಾನೇ ಒಂದು ನಿರ್ಧಾರ ತಗೊಂಡು, ಜೊತೆಗೆ ಇಡೀ ಜೀವನವನ್ನ ಚೇಂಜ್ ಮಾಡ್ಕೊಳ್ತಾನ, ಅವನು ಬದಲಾವಣೆ ಮಾಡ್ಕೊಂತಾನ. ತನ್ನ ಜೀವನವನ್ನೇ ಬದಲಾವಣೆ ಮಾಡ್ಕೊಂಡು
ಈ ಇಡೀ ಪಠ್ಯಭಾಗ ಏನ್ ಹೇಳುತ್ತೆ, ಮಗ್ಗದ ಸಾಹೇಬ ಕಥೆಯನ್ನು ಬಾಗಲೋಡಿ ದೇವರಾಯ ಅವರ ಸಮಗ್ರ ಕಥೆಗಳು, ಸಾಕಷ್ಟು ಕಥೆಗಳನ್ನ ಬರೆದಿದ್ದಾರೆ. ಅದೊಂದು ಬುಕ್ ಇದೆ, ಸಮಗ್ರ ಕಥೆಗಳು ಅಂತ. ಆ ಪಾಠದಿಂದ ಈ ಒಂದು ಪಾಠವನ್ನ, ಸಣ್ಣ ಕಥೆಯನ್ನ ಆಯ್ಕೆ ಮಾಡಲಾಗಿದೆ ಅಂತ ಹೇಳ್ತಾರೆ. ರೈಟ್. ಹಾಗಾದ್ರೆ ಪಾಠಕ್ಕೆ ಹೋಗೋದಕ್ಕಿಂತ ಮುಂಚೆ ಪ್ರವೇಶ ಅಂತ ಬರುತ್ತೆ. ಬಹಳ ಜನಪ್ರಿಯ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆಯು ಒಂದು. ಸಣ್ಣ ಕಥೆ ಬಹಳ ಫೇಮಸ್ ಇರುತ್ತೆ. ಯಾಕಂದ್ರೆ ಸಣ್ಣ ಕಥೆಗಳು ಅಂತಂದ್ರೆ ಕೇಳೋದಕ್ಕೆ ಅರ್ಥಪೂರ್ಣವಾಗಿರುತ್ತೆ, ಮತ್ತೆ ಇಂಟ್ರೆಸ್ಟ್ ಬರುತ್ತೆ, ಮತ್ತೆ ಕತೆ ಆರಂಭವಾಗಿ ಎಂಡ್ ಆಗ್ಬಿಟ್ಟಿರುತ್ತೆ. ಬಹಳ ಬಹಳ ಚಿಕ್ಕದಾಗಿರುತ್ತೆ ಕತೆ. ಅಂತ ಒಂದು ಕಥೆಯನ್ನ ನಾವು ಸಣ್ಣ ಕಥೆ ಅಂತ ಕರಿತೀವಿ. ಅರ್ಥ ಆಯ್ತು? ಆ ಸಣ್ಣ ಕಥೆಯನ್ನ ನಾವು ಇದರಲ್ಲಿ ನೋಡಕ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಏನಿದೆ, ಮಾನವನ ಹುಟ್ಟುಗುಣ ಏನು ಗೊತ್ತಾ? ಒಂದು ಕಥೆಯನ್ನ ಹೇಳೋದು ಮತ್ತು ಕೇಳೋದು ಮಾನವನ ಹುಟ್ಟುಗುಣ. ಸಾಮಾನ್ಯವಾಗಿ ಬಹಳ ವರ್ಷಗಳಿಂದ ನಾವು ಈ ಕೆಲಸವನ್ನ ಮಾಡ್ತಾ ಬಂದಿದ್ವಿ. ಅಷ್ಟೇ ಅಲ್ಲ, ಕತೆ ಕೇಳೋದ್ರಿಂದ ನಮ್ಮ ಹಿರಿಯರು ಮೊದಲಿಂದಲೂ ಕೂಡ ಅನೇಕ ಕಥೆಗಳನ್ನ ಹೇಳ್ಕೊಂತ ಬಂದಿದಾರಲ್ವಾ. ತಮ್ಮ ಮಕ್ಕಳಲ್ಲಿ ಆಸಕ್ತಿ ಕೆರಳಿಸಿ ಕುತೂಹಲ ಉಂಟು ಮಾಡೋದಕ್ಕೆ, ಮನಸ್ಸಿಗೆ ಮುದ ನೀಡೋದಕ್ಕೆ, ಮನಸ್ಸನ್ನ ಅರಳಿಸುವಂತ ಕಥೆಗಳನ್ನ ಹೇಳುತ್ತಿದ್ರು. ಮೊದ್ಲಿಂದ ಬಹಳ ಜನ ಹಿರಿಯರೆಲ್ಲ ಏನ್ ಮಾಡಿದ್ದಾರೆ, ಕಥೆಗಳನ್ನ ಹೇಳೋದು ಕೇಳೋದು ಈ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ಈ ಕಥನ ಕಲೆ ವಿಸ್ತಾರಗೊಂಡು ಕೆಲವು ಸಾಹಿತಿಗಳು ವಸ್ತು ಶೈಲಿ ನಿರೂಪಣೆಗಳಲ್ಲಿದ್ರು. ಅದರಲ್ಲಿಯೂ ಪರಿಣಾಮಕಾರಿಯಾದಂತಹ ಮಾರ್ಪಾಡುಗಳನ್ನ ಮಾಡಿ ಸಣ್ಣ ಕಥೆ ಎಂಬ ಸಾಹಿತ್ಯ ಪ್ರಕಾರವನ್ನ ಪ್ರಚುರಗೊಳಿಸಿದ್ರು. ಮುಂದೆ ಹಿರಿಯರು ಏನ್ ಮಾಡ್ತಾ ಹೋದ್ರು, ಅದನ್ನ ಹೇಳಿ ಹೇಳಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಕೊಡ್ತಾ ಸಣ್ಣ ಕಥೆ ಅನ್ನೋದು ಸಾಕಷ್ಟು ಮಹತ್ವವನ್ನ ಪಡೆಯುವಂತ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಂಕ್ಷಿಪ್ತತೆ, ವಾಸ್ತವತೆಗಳು ಇದರ ಗುಣಗಳಾಗಿವೆ. ಶಿಕ್ಷಣ, ಬದುಕಿನ ಏಳು ಬೀಳುಗಳು, ಸ್ವ ಉದ್ಯೋಗ, ವಿಜ್ಞಾನ ಮೊದಲಾದವುಗಳು ಸಣ್ಣ ಕಥೆಗೆ ವಸ್ತುಗಳಾಗಿವೆ. ಈ ಸಬ್ಜೆಕ್ಟ್ ಗಳಲ್ಲಿ ಬರೀತಾರೆ. ಈ ಪ್ರಸ್ತುತ ಪಾಠದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಮುಖ್ಯವಾಗಿ ಇದು ವಿನಾಶದ ಅಂಚಿನಲ್ಲಿರುವಂತ ಗುಡಿ ಕೈಗಾರಿಕೆ. ಗುಡಿ ಕೈಗಾರಿಕೆ ನಮ್ಮ ಶಿಕ್ಷಣದಲ್ಲಿ ನೀಡಬೇಕಾದಂತ ಮಹತ್ವವನ್ನು ಸಾದರಪಡಿಸುವಂತ ಉದ್ಯೋಗವನ್ನೇ ಅವಲಂಬಿಸಿ ಸ್ವಯಂ ಉದ್ಯೋಗ ಮಾಡಿಕೊಳ್ಳುವಂಥದ್ದು. ಅಂದ್ರೆ ಸರಿ, ಹಾಗಾದ್ರೆ ಇಡೀ ಪಾಠ ಏನನ್ನು ಹೇಳ್ತಾ ಇದೆ ಅಂದ್ರೆ, ವಿನಾಶದ ಅಂಚಿನಲ್ಲಿರುವಂತ ಗುಡಿ ಕೈಗಾರಿಕೆಗೆ ನಮ್ಮ ಶಿಕ್ಷಣದಲ್ಲಿ ನೀಡಬೇಕಾದ ಮಹತ್ವವನ್ನು ಸಾದರಪಡಿಸುವಂತ ಉದ್ದೇಶವಿದೆ. ಅಂದ್ರೆ ಗುಡಿ ಕೈಗಾರಿಕೆಗಳು ಅಂದ್ರೆ ಸಣ್ಣ ಕೈಗಾರಿಕೆಗಳು. ಆ ಸಣ್ಣ ಕೈಗಾರಿಕೆಗಳನ್ನ ಇಂಪಾರ್ಟೆನ್ಸ್ ಕೊಟ್ಟು ಬೆಳೆಸಬೇಕಾಗಿದೆ. ತಂದೆಯ ಆಸೆಯಂತೆ ಸರ್ಕಾರಿ ಉದ್ಯೋಗವನ್ನೇ ಅವಲಂಬಿಸದೆ ಸ್ವಯಂ ಉದ್ಯೋಗ ಕಂಡುಕೊಳ್ಳುವಂತ, ಸ್ವಯಂ ಉದ್ಯೋಗ ಪಡಿತಾನವನು, ತಾನೇ ತನ್ನ ಉದ್ಯೋಗವನ್ನ ಪಡ್ಕೊಂಡು ಯುವಕನೊಬ್ಬ ರಾಷ್ಟ್ರ ಮಟ್ಟದ ಗೌರವ ಆಧಾರಗಳಿಗೆ ಪಾತ್ರನಾಗುವುದೇ ಇಲ್ಲಿಯ ಒಂದು ಕಥಾ ವಸ್ತು. ಕೊನೆಗೆ ಅವನು ತನ್ನ ಒಂದು ಜೀವನವನ್ನ ತಾನು ಕಂಡುಕೊಳ್ತಾನೆ ಅನ್ನೋದು ನಮಗಿಲ್ಲಿ ಗೊತ್ತಾಗತ್ತೆ. ಈ ಮಗ್ಗ ಮಾಡೋದ್ರಿಂದ ಈ ಸಾಹೇಬ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿರ್ತಾನ. ಯಾರು? ಮಗ್ಗ ಅಂದ್ರೆ ಸೀರೆಯನ್ನ ನೇಯೋದು ಅಲ್ವಾ. ಇದನ್ನ ಮಾಡೋದ್ರಿಂದ ಈತಗೆ ಸಾಕಷ್ಟು ಕಷ್ಟಗಳು ಎದುರಾಗಿರ್ತಾವ. ಆತಗ ಜೀವನದಲ್ಲಿ ಕಷ್ಟಗಳನ್ನ ಎದುರಿಸಿರ್ತಾನ. ಹಾಗಾಗಿ ಆತಗೆ ಮಗ್ಗ ಅಂದ್ರೆ ಸಿಟ್ಟು ಬರ್ತಾ ಇರ್ತ. ಮಕ್ಕಳಿಗೆ ಇದ್ರ ತಂಟೆಗೆ ಹೋಗ್ಬಾರ್ದು, ಇದನ್ನ ತಂಟೆಗೆ ಬರ್ಲಾರ್ದಂಗ್ ನೋಡ್ಕೋಬೇಕು ಅಂತ ಅನ್ನೋದು ಒಂದು ಆತನ ಇಂಟ್ರೆಸ್ಟ್ ಇತ್ತು. ಸೊ ಹಾಗಾಗಿ ಮಗ್ಗದ ಸಾಹೇಬ ಅಂದ್ರೆ ಅಬ್ದುಲ್ ರಹೀಂ ಸಾಹೇಬ್. ಈತನ ಹೆಸರು ಅಬ್ದುಲ್ ರಹೀಂ. ಅವನು ಮಗ್ಗವನ್ನ ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿತ್ತು. ಇವನ್ ಮಗ್ಗ ಮುಟ್ಲಾರ್ದ ಎಷ್ಟು ವರ್ಷ ಆಗಿತ್ತು? 20 years. ಆದರೂ ಅವನನ್ನು ಮಗ್ಗದ ಸಾಹೇಬನೆಂದೇ ಕರೆಯುವುದು ವಾಡಿಕೆ. ಅವನು ಮಗ್ಗ ಮಾಡೋ ಕೆಲಸ ಬಿಟ್ಟು 20 ವರ್ಷ ಆದ್ರೂ ಆತ ಯಾವುದಕ್ ಫೇಮಸ್ ಆಗಿದ್ದ? ಮಗ್ಗವನ್ನ ಮಾಡೋದಕ್ಕೆ ಫೇಮಸ್ ಆಗಿದ್ದ. ಗೊತ್ತಾಯ್ತು? ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬ್ರು. ಅಂದ್ರೆ ಅವರ ಪೂರ್ವಜರು ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬ್ರು ಅಂತ ಕರಿತಿದ್ರು. ಇವರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ರು, ಬಹಳ ಫೇಮಸ್ ಕೂಡ ಆಗಿದ್ರು, ಮತ್ತೆ ದುಡ್ಡು ಕೂಡ ಸಾಕಷ್ಟು ಗಳಿಸಿದ್ರು.
ಅವರು ಮಸೀದಿ ಮಾತ್ರವಲ್ಲ ನೋಡಿ, ಅವರ ಪೂರ್ವಜರು ಮಸೀದಿಗೆ ಮಾತ್ರ ಅಲ್ಲ, ದೇವಸ್ಥಾನವನ್ನು ಕೂಡ ಕಟ್ಟಿಸಿದ್ರು. ಅರ್ಥ ಆಯ್ತಾ? ಅವರು ಮಸೀದಿ ಅಷ್ಟೇ ಅಲ್ಲ, ದೇವಸ್ಥಾನ ಕೂಡ ಏನ್ ಮಾಡಿದ್ರು, ಕಟ್ಟಿಸಿದ್ರು. ಮತ್ತು ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನ ಪಡೆಯುವಂತ ಹಕ್ಕಿತ್ತು ಅವ್ರಿಗೆ. ಯಾಕಂದ್ರೆ ಅವರು ದೇವಸ್ಥಾನಗಳನ್ನು ಕಟ್ಟಿದ್ದಷ್ಟೇ ಅಲ್ಲದೆ, ಇದರಿಂದ ನಮಗೇನ್ ತಿಳಿತದೆ ಹೇಳಿ ನೋಡಿ, ಅವರ ಪೂರ್ವಜರು ಕೂಡ ಮುಸ್ಲಿಮರೇ, ಆದ್ರೂ ಕೂಡ ಅವ್ರು ಏನ್ ಮಾಡ್ತಿದ್ರು, ದೇವಸ್ಥಾನಗಳನ್ನ ಕಟ್ಟಿದ್ರು. ದೇವಸ್ಥಾನಗಳಿಗೆ ಏನೇನು ಹೆಲ್ಪ್ ಬೇಕಾಗಿತ್ತು ಆ ಸಹಾಯವನ್ನ ಮಾಡ್ತಾ ಇದ್ರು. ಸಹಾಯವನ್ನ ಮಾಡೋದಕ್ಕೆ ಯಾವ್ದಾದ್ರು ಹಬ್ಬ ಹರಿದಿನಗಳು ನಡೆದ್ರೆ ಅವರ ಮನೆತನದ ಅಂದ್ರೆ ಹಬ್ಬ ಹರಿದಿನಗಳನ್ನ ಮಾಡ್ತಿದ್ರಲ್ಲ ಹಿಂದೂ ಮಂದಿ, ಅವರ ಹಿರಿಯರಿಗಿಂತ ಇವರು ಮೊದಲಿಗೆ ಪ್ರಸಾದವನ್ನ ಪಡೆಯುವಂತ ಹಕ್ಕು ಪಡ್ಕೊಂಡಿದ್ರು. ಅಂದ್ರೆ ದೇವಸ್ಥಾನಕ್ಕೆ ಅಷ್ಟು ಅವರು ಬೆಲೆ ಕೊಡ್ತಾ ಇದ್ರು. ಇದರಿಂದ ನಮಗೇನ್ ಅರ್ಥ ಆಗ್ತದೆ ಗೊತ್ತಾ, ಎಲ್ಲಾ ಧರ್ಮ ಒಂದೇ, ಧರ್ಮದ ಸಹಿಷ್ಣುತೆ ಇರಬೇಕು ಅನ್ನೋದು, ಧರ್ಮವನ್ನ ಕಾಪಾಡಿಕೊಂಡು ಬಂದಿದ್ರು ಅಂತ ಕಾಣುತ್ತವ್ರು. ಯಾರು? ಈ ಮಗ್ಗದ ಸಾಹೇಬನ ಅಂದ್ರೆ ಅಬ್ದುಲ್ ರಹೀಮನ ಪೂರ್ವಜರು. ಕರೆಕ್ಟಾ? ರೈಟ್. ಇನ್ನು ಇಂತಹ ಸಂಪ್ರದಾಯ ಪದ್ಧತಿಗಳು ಇಂದಿಗೂ ಕರ್ನಾಟಕದಲ್ಲಿ ನಡೀತಾ ಇದಾವೆ. ಇವತ್ತಿಗೂ ಆ ಧರ್ಮ ಈ ಧರ್ಮ ಅಂತಿಲ್ಲ, ಎಲ್ಲಾ ಧರ್ಮಗಳು ಒಂದೇ ಅಂತೇಳಿ ಎಲ್ಲರೂ ಸೇರಿ ಹಬ್ಬ ಆಚರಣೆಗಳನ್ನ ಮಾಡ್ತಾ ಇರೋದು. ಇವತ್ತಿಗೂ ಈ ಮೊಹರಂ ಮಾಡ್ತಾರೆ, ಗೊತ್ತದಿಲ್ಲ? ಅವೆಲ್ಲ ಮಂದಿ ಮಾಡ್ತಾರ, ಅಲ್ಲಿ ಹಿಂದೂ ಮಂದಿ ಇರ್ತಾರ, ಮುಸ್ಲಿಂ ಇರ್ತಾರ, ಎಲ್ಲಾ ಜನಾಂಗದವ್ರು ಇರ್ತಾರ, ಎಲ್ಲರೂ ಸೇರಿ ಮಾಡ್ತಾರ. ಅದ್ರ ಅರ್ಥ ಏನ್ ಗೊತ್ತಾ? ಧರ್ಮ ಎಲ್ಲರಿಗೂ ಒಳ್ಳೇದನ್ನ ಮಾಡುತ್ತೆ, ಎಲ್ಲಾ ಧರ್ಮಗಳು ಒಳ್ಳೇದನ್ನೇ ಹೇಳುತ್ತೆ ಅನ್ನೋದು. ಸೊ ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಅಂತ ಅನೇಕ ಧರ್ಮಗಳ ಒಂದು ಪದ್ಧತಿಗಳನ್ನ ಆಚರಣೆ ಮಾಡೋದನ್ನ ನಾವು ಕಾಣ್ತೀವಿ. ಇದರಿಂದ ಪೂರ್ವಜರಲ್ಲಿ ಎಂತ ಘನತೆ, ಸದಾಚಾರ, ಸದ್ಭಾವನೆಗಳು ಇದ್ದುವು ಎಂಬುದು ನಮಗೆ ತಿಳಿತದೆ. ಉದಾಹರಣೆಗೆ ನನ್ನದೇ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ ನೋಡಿ, ಇವ್ರು ಹೇಳ್ತಾ ಇದಾರ. ಉದಾಹರಣೆಗೆ ನನ್ನದೇ ಹುಟ್ಟೂರಿನ ಪಕ್ಕದಲ್ಲಿ ಒಂದು ವಸತಿ ಇದೆ, ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ ಅಂದ್ರೆ ಇವರು ಲೇಖಕರು ಹೇಳ್ತಾ ಇದಾರೆ. ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇತ್ತು. ಬಾಗಲೋಡ ದೇವರಾಯ ಒಬ್ಬ ಹಿಂದೂ, ಆದ್ರೆ ಇವರು ಅವ್ರ ಪಕ್ಕದ ಮನೆಯಲ್ಲೇನೆ ಅದರೊಳಗೆ ಮುಸಲ್ಮಾನರ ವಸತಿ ಇದೆ ಅಂತ ಅದರೊಳಗೆ ಒಂದು ಪವಿತ್ರ ಸ್ಥಾನ ಇತ್ತು, ಉರ್ಸ್ ಅಂತ ನಡೀತಾ ಇತ್ತು. ಆ ಉರ್ಸಲ್ಲಿ ಧಾರ್ಮಿಕ ಉತ್ಸವದ ಕಾಲದಲ್ಲಿ ಇವರ ಮನೆತನದ ಒಬ್ಬ ಪ್ರತಿನಿಧಿ, ಇವರ ಮನೆತನದಲ್ಲಿರುವಂತ ಒಬ್ಬ ಪ್ರತಿನಿಧಿ ಆ ಉರ್ಸ್ನಾಗ ಇರ್ಲೇಬೇಕು ಅಂತ. ಅಂದ್ರೆ ಮುಸ್ಲಿಂ ಆಚರಣೆ ಮಾಡುವಂತ ಪದ್ಧತಿಯಲ್ಲಿ ಹಬ್ಬಗಳಲ್ಲಿ ಏನಂದ್ರ ಹಿಂದೂ ಜನಾಂಗ ಕೂಡ ಅವಕಾಶ ಇತ್ತು. ಇವತ್ತಿಗೂ ಅಲ್ಲೆಲ್ಲ ಅದಾವ, ಇವತ್ತು ಏನಿದೆ ಕಂಪ್ಲೀಟ್ ಹಾಳಾಗಿಲ್ಲ. ಇಲ್ಲ, ಎಲ್ಲಾ ಕಡೆಗೆ ಅನೇಕ ಪದ್ಧತಿಗಳನ್ನ ಎಲ್ಲಾ ಧರ್ಮದವರು ಸೇರಿ ಆಚರಣೆ ಮಾಡ್ತಕ್ಕಂತ ಅನೇಕ ಹಬ್ಬ ಆಚರಣೆಗಳು ಇದಾವೆ ಅಲ್ವಾ? ಸರಿ, ಅದನ್ನೇ ಇವರು ಲೇಖಕರು ಹೇಳ್ತಾ ಇದಾರೆ. ಹಾಗೆ ಗಣೇಶ ಚತುರ್ಥಿ ನೋಡಿ, ಗಣೇಶನ ಹಬ್ಬ ಆಗ್ಲಿ ಅಥವಾ ಕೃಷ್ಣ ಜನ್ಮಾಷ್ಟಮಿ, ಆಮೇಲೆ ಮರುದಿನ ಮುಸಲ್ಮಾನರು ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬರೋದು, ಕುಶಲೋಪಚಾರ ಮಾತನಾಡೋದು, ಆಮೇಲೆ ನಾವು ಅವರಿಗೆ ಮೋದಕ, ಉಂಡೆ, ಚಕ್ಕುಲಿ ಇತ್ಯಾದಿ ಹಬ್ಬದ ಭಕ್ಷ್ಯ ಭೋಜ್ಯಗಳನ್ನ ವಿತರಣೆ ಮಾಡುವಂತ ಸಂಪ್ರದಾಯ ಇತ್ತು ಅವಾಗೆಲ್ಲ. ಅಂದ್ರೆ ನೋಡಿ, ಮುಸ್ಲಿಮರು ಹಿಂದೂಗಳು, ಹಿಂದೂ ಆಚರಣೆ ಮಾಡೋ ಪದ್ಧತಿಗಳಿಗೆ ಮುಸ್ಲಿಮರು ಬರ್ತಾ ಇದ್ರು, ಮುಸ್ಲಿಂ ಆಚರಣೆ ಮಾಡುವಂತ ಪದ್ಧತಿಗಳಿಗೆ ಹಿಂದೂಗಳು ಹೋಗ್ತಿದ್ರು. ಇದರಿಂದ ಏನ್ ಅರ್ಥ ಆಗತ್ತೆ ಹೇಳಿ? ಇದರಿಂದ ಏನ್ ಗೊತ್ತಾಗತ್ತೆ? ಇದರಿಂದ ಧರ್ಮ ಸಹಿಷ್ಣುತೆ. ನಾವು ಇನ್ನೊಂದು ಧರ್ಮಕ್ಕೆ ಬೆಲೆ ಕೊಟ್ರೆ ಇನ್ನೊಂದು ಧರ್ಮ ನಮಗ್ ಬೆಲೆ ಕೊಡುತ್ತೆ. ಯಾಕಂದ್ರೆ ಪ್ರಪಂಚದಲ್ಲಿರುವ ಎಲ್ಲಾ ಧರ್ಮಗಳು ಮನುಷ್ಯನ ಒಳ್ಳೇದಕ್ಕೆ ಇದಾವೆ, ಮನುಷ್ಯನ ಆಧರಣೆಯನ್ನ ಮಾಡ್ತವೆ. ಅರ್ಥ ಆಯ್ತಾ? ಎಲ್ಲಾ ಧರ್ಮಗಳು ಒಳ್ಳೇದನ್ನೇ ಸಾರ್ತವ. ಸೊ ಹಾಗಾಗಿ ಆ ವಿಷಯವನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು. ಇನ್ನು ಒಂದು ಬಾರಿ ಏನಾಗಿತ್ತು ಅಂತ ಸಿಚುವೇಶನ್ ಹೇಳ್ತಾರೆ ನೋಡಿ. ಒಂದು ಬಾರಿ ನಮ್ಮ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನ ಕೊಟ್ಟುದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂತು. ನೋಡಿ, ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು, ಕಲ್ಲು ಸಕ್ಕರೆ, ಅರಳನ್ನು ಕೊಡಿ. ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲತಲಾಂತರದಿಂದ ಬಂದಂತಹ ಹಳೆಯ ಸಂಪ್ರದಾಯ ಅಂತ ಹೇಳ್ತಾರೆ. ಒಂದ್ಸಲ ಏನಾಗಿತ್ತು, ಹಬ್ಬ ಆಚರಣೆ ಮಾಡಕ ಆಗಿರ್ಲಿಲ್ಲ ಯಾರಿಗೆ, ಲೇಖಕರ ಮನೆಯಲ್ಲಿ.
ಅಲ್ಲೇನಾಗಿತ್ತು, ಅವ್ರ ತಾಯಿ ಕಾಯಿಲೆ ಬಿದ್ದಿದ್ರು, ಆರಾಮಿರ್ಲಿಲ್ಲ. ಲೇಖಕರ ತಾಯಿಗೆ ಆರಾಮಿದ್ದಿಲ್ಲ. ಹಾಗಾಗಿ ಅವ್ರ ಏನ್ ಮಾಡಿದ್ರು, ಆಚರಣೆ ಮಾಡಕ್ ಆಗಿಲ್ಲ ಅಂತೇಳಿ ಬೇರೆ ಅಂಗಡಿಯಿಂದ ಲಡ್ಡುಗಳನ್ನ ತಂದ್ರು. ತಂದು ಇವ್ರಿಗೆ ಲಡ್ಡು ಕೊಡಕ್ ಬಂದ್ರು. ಲಡ್ಡು ಕೊಡಕ್ ಬಂದಿದ್ದಕ್ಕ ಅವ್ರಂತಾರ, ನಮ್ಮ ಹತ್ರ ಏನ್ ದುಡ್ಡಿಲ್ಲನು ಅಂಗಡಿಯಾಗ ಹೋಗಿ ಲಡ್ಡು ತರೋದಕ್ಕ, ರಾಯರೇ ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ, ನಾವು ಮನಸ್ಸು ಮಾಡಿ ನಾವೇ ಹೋಗ್ಕೊಂಬರ್ತೀವಿ ಲಡ್ಡು ಪ್ರಸಾದ ಅಂತೇಳಿ. ನಿಮ್ ತಾಯಿಗೆ ಆರಾಮಿಲ್ಲ ಅಂದ್ರ, ಪ್ರಸಾದ ಕೊಡಕ್ ಆಗಿಲ್ಲ ಅಂದ್ರ, ಒಂದು ಕಲ್ ಸಕ್ರಿನೋ, ನೈವೇದ್ಯ ಮಾಡಿದ್ದು ಪೂಜೆ ಮಾಡಿದ್ದು ಒಂದು ಕಲ್ ಸಕ್ರಿನೋ ಅಥವಾ ಒಂದ್ ತುಂಡು ಬೆಲ್ಲನೋ ಕೊಡ್ರಿ ಸಾಕು, ನಾವು ಅದನ್ನೇ ಪ್ರಸಾದ ಅಂತ ಸ್ವೀಕರಿಸ್ತೀವಿ. ಈ ತರ ನಾವು ತಲತಲಾಂತರದಿಂದ ಬಂತ ಹಳೆ ಸಂಪ್ರದಾಯ. ಅವರು ತಲತಲಾಂತರದಿಂದ ಅವರ ಪೂರ್ವಜರಿಂದ ಹಣವನ್ನ ಅದು ಪ್ರಸಾದವನ್ನ ಪಡಿತಾ ಬಂದಿದ್ದಾರೆ. ಸೊ ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ? ಸರಿ. ಹಾಗಾದ್ರೆ ಇಂಥ ಒಂದು ಅನುಭವ ಯಾರಿಗಾಗಿತ್ತು? ಲೇಖಕರಿಗಾಗಿತ್ತು ಅನ್ನೋದು ನಮ್ಗೆ ಗೊತ್ತಾಯ್ತು. ಅಂದ್ರೆ ಅವಾಗಿನ ಕಾಲದ ಸಂಪ್ರದಾಯ ಅನ್ನೋದು ಎಷ್ಟು ಮಹತ್ವವಾಗಿತ್ತು ಅನ್ನೋದು ನಮಗೆ ಸ್ಪಷ್ಟ ಆಗತ್ತೆ ಅಲ್ವಾ? ಅಂದ್ರೆ ಯಾವುದೇ ಒಂದು ಧರ್ಮ ಅಂತ ಬಂದಾಗ ಎಲ್ಲಾ ಧರ್ಮಗಳು ಒಂದೇ ಅನ್ನುವಂಥದ್ದು. ನೋಡು, ಅವರು ಒಂದು ಪ್ರಸಾದನ ಎಷ್ಟು ವ್ಯಾಲ್ಯೂ ಆಗಿ ಯೂಸ್ ಮಾಡ್ತಾ ಇದ್ರು, ಪ್ರಸಾದ ಅನ್ನೋದಕ್ಕೆ ಎಷ್ಟು ಬೆಲೆ ಕೊಡ್ತಿದ್ರು ತಲತಲಾಂತರದಿಂದ ಅನ್ನೋದು ನಮಗೆ ಇದರಿಂದ ಸ್ಪಷ್ಟ ಆಗತ್ತೆ. ಸರಿ. ಹಾಗಾದ್ರೆ ಇಲ್ಲಿ ಅದು ಹೇಗೆ ಇರ್ಲಿ, ಅದು ಬಿಡಿ. ಈಗ ನಾನು ರಹೀಂ ಬಗ್ಗೆ ಬರ್ತೀನಿ ಅಂತ ಹೇಳ್ತಾರ ಲೇಖಕರು. ಈಗ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದ್ರೆ ಬಹು ಸಿಟ್ಟು ಬರುತ್ತಿತ್ತು ಅಂತ. ಯಾಕಂದ್ರೆ ಅವನು ಸ್ಟಾಪ್ ಮಾಡಿ 20 ವರ್ಷ ಆಗಿತ್ತು. ಏನು, ಆತ ಕೆಲಸ ಮಾಡದೇ ಇದ್ದು ಆತ ಸ್ಟಾಪ್ ಮಾಡಿಬಿಟ್ಟಿದ್ದಾನೆ. ಅದು ಆತ ಏನಂತಿದ್ದ ಅಂದ್ರೆ, ಇದು ಅನಿಷ್ಟ ಮಗ್ಗದ ಹೆಸರು ಎತ್ತಬೇಡಿ ಅಂತ ಹೇಳ್ತಿದ್ದ. ಇದು ಅನಿಷ್ಟ, ನನಗ ಇದ್ರ ಹೆಸರೇನೆ ಎತ್ತಬೇಡಿ, ಮಗ್ಗವಲ್ಲ ಅದು ಕೊರಳಿಗೆ ಹಗ್ಗ ಅಂತ ಹೇಳ್ತಾ ಇದ್ದ. ನಿರಾಶೆ ರೋಷಗಳ ಉದ್ಗಾರವಾಗಿತ್ತು ಎಂಬುದು ಆತನ ಒಂದು ಮಾತು. ಅಂದ್ರೆ ಆತನಿಗೆ ಮಗ್ಗ ಅಂದ್ರೆ ಯಾಕಷ್ಟು ಇಟ್ಟು ಬರ್ತಾ ಇತ್ತು ಅಂದ್ರೆ, ಆತ ಜೀವನದಲ್ಲಿ ಸಾಕಷ್ಟು ನೊಂದು ಬೆಂದು ಹೋಗ್ಬಿಟ್ಟಿದ್ದ. ಯಾರು? ಅಬ್ದುಲ್ ರಹೀಂ. ಸೊ ಹಾಗಾಗಿ ಆತಗೆ ಮಗ್ಗ ಅಂದ್ರೆ ಆತನಿಗೆ ಬಹಳ ಕೋಪ ಬರ್ತಾ ಇತ್ತು. ಹಾಗಾದ್ರೆ ಆತಗೆ ಯಾಕೆ ಆತರ ಆಗ್ತಾ ಇತ್ತು ಅನ್ನೋದು ನಮ್ಗೆ ಗೊತ್ತಾಯ್ತು. ಮುಂದೆ ಏನಾಗತ್ತೆ ನೋಡೋಣ. ಏಕೆಂದ್ರೆ ಅವನ ಅಜ್ಜನ ಕಾಲದಲ್ಲಿ ನೋಡಿ ಏನಾಗಿತ್ತು, ಯಾಕೆ ಆತಗ ಸಿಟ್ಟು ಬರ್ತಾ ಇತ್ತು ಅಂದ್ರೆ, ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ಲಾಯ್ತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಏರಿಬಿಟ್ರು. ಅಂದ್ರೆ ಬ್ರಿಟಿಷರ ಕಾಲದಾಗ ಏನಾಗ್ಬಿಡ್ತು ಅಂದ್ರೆ, ಅವ್ರ ಅಜ್ಜನವ್ರ ಕಾಲದಲ್ಲಿ ಅಂದ್ರ ಬ್ರಿಟಿಷರು ಇದ್ರಿನು, ಹೌದಾ? ಆ ಬ್ರಿಟಿಷ್ ಏನ್ ಮಾಡಿಬಿಟ್ಟಿದ್ರು, ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ತಂದ್ಬಿಟ್ಟಿದ್ರು. ಯಾಕಂದ್ರೆ ನಮ್ಮ ದೇಶದಲ್ಲೇನೆ ಬಟ್ಟೆ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡ್ತಾರ ಬ್ರಿಟಿಷರು. ನಮ್ಮಲ್ಲಿರುವಂತ ಎಷ್ಟೋ ಬಟ್ಟೆ ಕಾರ್ಖಾನೆಗಳು ಬಂದ್ ಮಾಡಿಬಿಡ್ತಾರ ಅವರು, ಗೊತ್ತಾಯ್ತಾ? ಇದರಿಂದ ಅವೇನೋ ನಿಜಕ್ಕೂ ನಿಕೃಷ್ಟ ವಸ್ತುಗಳು ಒಂದು ವರ್ಷದೊಳಗೆ ಕಳೆ ಬರಗಳಾಗಿ ಹರಕು ಚಿಂದಿಯಾಗುವು, ಎಲ್ಲ ವೇಸ್ಟ್ ಆಗ್ಬಿಟ್ಟಿದ್ವು. ಬಣ್ಣವು ಒಂದೇ ತಿಂಗಳಲ್ಲಿ ವಿವರಣವಾಗಿ 2 ತಿಂಗಳಲ್ಲಿ ಮಾಯವಾಗುವುದು. ಅವ್ರು ಕೊಡ್ತಕ್ಕಂತ ಬಟ್ಟೆಗಳು ಹೆಂಗಿದ್ವು ಅಂದ್ರೆ, 2 ತಿಂಗಳಲ್ಲಿ ಬಣ್ಣ ಹೋಗಿ ಎಲ್ಲ ಹರಿದು ಹಳೆ ಆಗ್ಬಿಡ್ತಿದ್ವು. ಆದ್ರೂ ಕೂಡ ಆದ್ರೇನು, ಬಹು ಆಂಗ್ಲ ಜನರಿಗೆ ಬೇಕಾದದ್ದು ಅಗ್ಗದ ವಸ್ತು. ಜನರಿಗೆ ಏನ್ ಬೇಕು ಆ ಸೊ ಹಾಗಾಗಿ ಬಹು ಅಗ್ಗ ಜನರಿಗೆ ಬೇಕಾದದ್ದು ಅಗ್ಗದ ವಸ್ತು ಅಲ್ವಾ? ಗುಣವನ್ನ ಯಾರು ಕೇಳ್ತಾರೆ ಹೇಳಿ? ಗುಣ ಯಾರು ಕೇಳೋದಿಲ್ಲ. ಅಗ್ಗದ ಮಾಲಿನದೇ ಆಧಿಪತ್ಯವಾಯಿತು ಅಲ್ವಾ? ಅಂದ್ರೆ ಸಾಕಷ್ಟು ತುಟ್ಟಿ ಆಗ್ಬಿಡಿತು. ಇದರಿಂದ ಏನಾಯ್ತು, ಮಗ್ಗದವರು ಬಿಕಾರಿಗಳಾದರು. ಕಡಿಮೆ ಬೆಲೆ ಇದ್ರೆ ಸಾಕು ಜನ, ಈಗಲೂ ಹಂಗೆ ಮಾಡ್ತಾರಲ್ಲ. ಅವರ ಅನ್ನಕ್ಕೆ ಸಂಚಕಾರವಾಯಿತು. ಇವರೆಲ್ಲ ಬಿಕಾರಿಗಳಾಗಿ ತಿನ್ನಕ ಊಟ ಇಲ್ದಂಗ ಆಗ್ಬಿಡ್ತು. ಯಾರು? ಮಗ್ಗ ನಡೆಸೋರೆಲ್ಲ. ಪಾಪ ಅಬ್ದುಲ್ ರಹೀಮನ ಗತಿ, ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯ ಕಾಲದ ಮನೆ, ವಿಶಾಲವಾದ ತೋಟ, ಆದರೆ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡರ ಬಲೆಗಳಿಂದ ಆಚ್ಛಾದಿತಗಳಾದವು. ನೋಡಿ, ಎಲ್ಲ ಏನಾಗ್ಬಿಟ್ಟು ಸುಮಾರು ವರ್ಷಗಳಾಗಿ ಅವುಗಳನ್ನ ಯಾರು ಯೂಸ್ ಮಾಡಕ್ ಆಗ್ಲಾರ್ದಂಗಾಗಿ ಅದ್ರೊಳಗಡೆಗೆ ಜೇಡ ಬಲೆಗಳು ಸಿಗಕತ್ತು. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತ ಆಗ್ಬಿಡ್ತು ಪರಿಸ್ಥಿತಿ. ಯಾಕೆ? ಸರಿಯಾಗಿ ಹಗ್ಗ
ಮಗ್ಗಗಳು ನಡೆಯಲಿಲ್ಲ. ಇದರಿಂದ ತುಂಬಾ ಕಷ್ಟ ಆಯ್ತು. ಈಗ ಅವನ ತಲೆಯಲ್ಲಿ ಒಂದೇ ಹಠ. ಈ ಕಷ್ಟವನ್ನ ಅವನು ಪಟ್ಟಿದ್ದಕ್ಕಾಗಿ ಅದಕ್ಕೆ ಒಂದೇ ಹಠ. ಏನ್ ಹಠ? ಒಂದೇ ವ್ರತ. ಒಂದೇ ಹಠ, ಒಂದೇ ವ್ರತ. ಏನದು? ಅವನು ತನ್ನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರರನ್ನಾಗಿ ಮಾಡ್ಬೇಕು. ಅವ್ರನ್ನ ಚೆನ್ನಾಗಿ ಓದಿಸ್ಬೇಕು ಮಕ್ಕಳನ್ನ. ಎಲ್ಲಾ ತಂದೆ ತಾಯಿ ಇದ್ದಂಗೆ ಆಸೆ ಮಗ್ಗದ ಸಾಹೇಬನಿಗಿತ್ತು ಅಲ್ವಾ, ಅಬ್ದುಲ್ ರಹೀಮ್ನಿಗಿತ್ತು. ಏನಿತ್ತು? ನನ್ನ ಮಕ್ಕಳು ಚೆನ್ನಾಗಿ ಓದ್ಬೇಕು, ನನ್ನ ಮಕ್ಕಳು ಚೆನ್ನಾಗಿ ಸಾಧನೆ ಮಾಡಬೇಕು, ಜೊತೆಗೆ ಅವರು ಮೂವರು ಕೂಡ ಒಂದು ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರಿ ಮಾಡಿಸ್ಬೇಕು ಅನ್ನೋದು. ಲಾಸ್ಟ್ಗೆ ಹೆಂಗಾಗತ್ತೆ? ಇಬ್ಬರು ಮಕ್ಕಳು ವಿಧೇಯರಾಗಿ ಅವನ ಅಭಿಷ್ಟವನ್ನ ನೆರವೇರಿಸ್ತಾರೆ. ಕೊನೆಗೆ ಲಾಸ್ಟ್ಗೆ ದೊಡ್ಡವರಾಗಿ ಏನ್ ಮಾಡ್ತಾರೆ ಅವರು? ಆ ತಂದೆಯ ಮಾತಿನಂತೆ ಸರ್ಕಾರಿ ನೌಕರಿಯನ್ನ ಪಡಿತಾರಂತ. ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ, ಒಬ್ಬ ಕ್ಲರ್ಕ್ ಆದ, ಒಬ್ಬ ಆಫೀಸ್ನಾಗ ಕ್ಲರ್ಕ್ ಆದ ತನ್ನ ಮಗ ಒಬ್ಬತ. ಇನ್ನೊಬ್ಬತ ಪೋಸ್ಟ್ ಮಾಸ್ಟರ್ನಾದ. ಈತ ಕೂಡ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಒಂದು ನೇಮಕಾತಿ ಪಡಿತಾನೆ. ಯಾರು? ಇನ್ನೊಬ್ಬ ಮಗ. ಆದರೆ ಕೊನೆಯ ಮಗ ಲಾಸ್ಟ್ ಕರೀಂ ಅನ್ನೋನು, ಅಬ್ದುಲ್ ರಹೀಮ್ನ ಮಗ ಲಾಸ್ಟ್ ಇದ್ದವನು ಯಾರು? ಕರೀಂ. ಈ ಕರೀಂ ಅನ್ನೋನು ಬಹಳ ನಿರಾಶೆಯನ್ನ ಉಂಟು ಮಾಡ್ತಾನೆ. ಯಾಕೆಂದ್ರೆ ಅವನು ಸರ್ಕಾರಿ ನೌಕರಿಯನ್ನ ತೆಗೆದುಕೊಳ್ಳೋದಕ್ಕೆ ಯೋಗ್ಯನಾಗೋದಿಲ್ಲ. ಏನಾಗತ್ತೆ ನೋಡ. ಕರೀಂ ಆಟದಲ್ಲೂ ಪಾಠದಲ್ಲೂ ಬಹು ಚುರುಕನಾಗಿದ್ದ, ಬಹಳ ಬುದ್ಧಿವಂತನಾಗಿದ್ದ ಹುಡುಗ. ಯಾರು? ಕರೀಂ. ಆಟ ಇರ್ಲಿ ಪಾಠ ಇರ್ಲಿ ಎಲ್ಲದರಲ್ಲಿ ಮುಂದೆ ಇದ್ದ. ಆಟ ಆಡೋದ್ರಲ್ಲೂ ನಂಬರ್ 1 ಇದ್ದ, ಓದೋದ್ರಲ್ಲಿ ಕೂಡ ನಂಬರ್ 1 ಇದ್ದ. ಬಹಳ ಹಸನ್ಮುಖಿ ವ್ಯಕ್ತಿ, ಎಲ್ಲರಿಗೂ ಬೇಕಾದಂತವನು. ಆದ್ರೆ ಏನೋ ಕಾರಣದಿಂದ ಅವನಿಗೆ ಅನಿಷ್ಟ ಮಗ್ಗದಲ್ಲಿ ಬಹಳ ಅಭಿರುಚಿ. ಈತ ಏನ ಅಬ್ದುಲ್ ರಹೀಮ್ ಆ ಮಗ್ಗವನ್ನ ಅನಿಷ್ಟ ಅಂತ ಅನ್ಕೊಂಡಿದ್ದಲ್ಲ, ಆ ಅನಿಷ್ಟ ಅನ್ಕೊಂಡಂತ ಮಗ್ಗದಲ್ಲಿನೇ ಇವನಿಗೆ ಭಾರಿ ಇಂಟ್ರೆಸ್ಟ್. ಯಾರಿಗೆ? ಕರೀಮಿನಿ. ಅರ್ಥ ಆಯ್ತಾ? ಮಗ್ಗದಲ್ಲಿ ಬಹಳ ಅಭಿರುಚಿ. ಮನೆಯಲ್ಲಾದರೂ ಮಗ್ಗವನ್ನ ಮುಟ್ಟಲು ತಂದೆ ಬಿಡುತ್ತಿರ್ಲಿಲ್ಲ. ಮನೆಗಂತೂ ಅವರಪ್ಪ ಅಬ್ದುಲ್ ರಹೀಮ್ ಕರೀಮಿನಿಗೆ ರೆಸ್ಟ್ರಿಕ್ಷನ್ ಮಾಡಿಬಿಟ್ಟಿದ. ನೀ ಮಗ್ಗ ಮುಟ್ಟಿದ್ರೆ ನೋಡು ಅಂತ. ಯಾಕಂದ್ರೆ ಆತ ಸಾಕಷ್ಟು ಇಷ್ಟಪಟ್ಟಿರ್ತಾನೆ. ಬೇಡ ಬೇಡ ಅದು ಸವಾಸ ಅಂತ. ಆದರೆ ಮಗನ ಗ್ರಾಚಾರ ಏನಂತ ಹೇಳ್ತೀವಿ? ಶಾಲೆಯಲ್ಲಿಯೇ ಮಗ್ಗ ಉದ್ಭವಿಸಬೇಕೆ? ಆ ಸಂದರ್ಭದಲ್ಲಿ ಏನಾಗ್ಬಿಡಿತು? ಮಗ್ಗದ ಟೀಚಿಂಗ್, ಮಗ್ಗ ಹೆಂಗ್ ಮಾಡ್ಬೇಕು, ಹೆಂಗ್ ತಯಾರು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಟೀಚಿಂಗ್ ಸ್ಟಾರ್ಟ್ ಆಗ್ಬಿಡ್ತು. ಎಲ್ಲಿ? ಶಾಲೆಗೆ, ಸ್ಕೂಲಾಗೆ. ನೋಡಿ, ಅವ್ರ ಅಪ್ಪಗ್ ನೋಡಿದ್ರ ಮಗ್ಗ ಅಂದ್ರೆ ಇಂಟ್ರೆಸ್ಟ್ ಇಲ್ಲ, ಶಾಲೆಗೆ ನೋಡಿದ್ರೆ ಅದ್ರ ಬಗ್ಗೆ ಟೀಚ್ ಮಾಡಕತ್ಬಿಟ್ರು. ಈಗ ಅವ್ರ ಅಪ್ಪಗ ಸಿಟ್ಟು ನೆತ್ತಿಗೇರ್ಬಿಡ್ತು. ಅಲ್ಲೊಂದು ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು. ಏನಂದ್ರೆ ನವೀನವಾಗಿರುವಂತ ಪದ್ಧತಿಯನ್ನ ಜಾರಿಗೆ ತಂದಿರು. ಏನದು? ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ಮಗ್ಗದ ಬಗ್ಗೆ ಒಂದು ಎಜುಕೇಶನ್ ಕೊಡಬೇಕು, ಶಿಕ್ಷಣ ಕೊಡಬೇಕು ಮಕ್ಕಳಿಗೆ ಅಂತ ಶಾಲೆಯಲ್ಲಿನೇ ಶಿಕ್ಷಣವನ್ನ ಆರಂಭ ಮಾಡಿದ್ರು. ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನ ಕೊಡುವುದು, ಅವರಲ್ಲಿ ಹಸ್ತಕೌಶಲ್ಯವನ್ನ, ದೇಹ ಶ್ರಮದಲ್ಲಿ ಗೌರವ ಭಾವವನ್ನ ಉಂಟು ಮಾಡುವುದು ಒಂದು ಭಾಗವಾಗಿತ್ತು. ಅಂದ್ರೆ ಮಕ್ಕಳಿಗೆ ಉದ್ಯೋಗದ ಶಿಕ್ಷಣ ಕೊಡಬೇಕು. ಅಂದ್ರೆ ಇವರು ಶಾಲೆ ಮುಗಿದ ಮೇಲೆ, ಶಾಲೆ ಕಲ್ತ್ ಮುಗಿದ ಮೇಲೆ ಸ್ವಂತ ಜೀವನವನ್ನ ಮಾಡ್ಲಿ ಅಂತ, ಅದು ಔದ್ಯೋಗಿಕ ಶಿಕ್ಷಣ ಅಂತ ಕರಿತೀವಿ ನಾವು. ಮತ್ತು ದೇಹ ಶ್ರಮದಲ್ಲಿ ಗೌರವ ಭಾವವನ್ನ ಉಂಟು ಮಾಡೋದು ಒಂದು ಭಾಗವಾಗಿತ್ತು. ಕೆಲವರಿಗೆ ಬಡಗಿಯ ಕೆಲಸ, ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ, ಹೀಗೆ ಎಲ್ಲರೂ ಒಂದೊಂದು ಜೀವನವನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಔದ್ಯೋಗಿಕ ಶಿಕ್ಷಣ, ಗುಡಿ ಕೈಗಾರಿಕೆಗಳ ಒಂದು ಶಿಕ್ಷಣವನ್ನ ಹೇಗೆ ಮಾಡೋದು ಅನ್ನೋದನ್ನ ಅಲ್ಲಿ ಇದ್ದಂತ ಶಾಲೆಯಲ್ಲಿ ಟೀಚರು ಪಾಠ ಮಾಡಕ ಸ್ಟಾರ್ಟ್ ಮಾಡಿದ. ಸಾಮಗ್ರಿಗಳನ್ನ ಮಾಡುವುದು, ಕೆಲವರಿಗೆ ಕೃಷಿ, ಕೆಲವರಿಗೆ ಮಗ್ಗದ ಕೆಲಸವನ್ನ ಕಲಿಸತೊಡಗಿದ್ದರು. ಇದನ್ನ ಪ್ರಿಪೇರ್ ಮಾಡಕತ್ರು. ಎಲ್ಲಿ ಪ್ರಿಪೇರ್ ಮಾಡಕತ್ರು? ಶಾಲೆಯಲ್ಲಿನೇ ಪ್ರಿಪೇರ್ ಮಾಡಕತ್ರು. ಮುಂದೇನಾಯ್ತು? ಇದರಿಂದ ಏನಾಯ್ತು? ಈ ಅಬ್ದುಲ್ ರಹೀಮ್ನ ಮಗ ಅಂದ್ರೆ ಕರೀಂ ಮಗ್ಗದ ಕೆಲಸವನ್ನ ನೀರಿನಾಗ ಈಜುವಷ್ಟೇ. ಯಾಕಂದ್ರೆ ಮೀನಿಗೆ ನೀರ್ ಈಜೋದ ಕಷ್ಟ ಆಗತ್ತೇನ? ಸ್ವತಃ ಅದು ಆಲ್ರೆಡಿ ನೀರಾಗೆ ಇರುತ್ತ ಮೀನಿಗೆ ಕಷ್ಟ ಆಗತ್ತ.
ಖಂಡಿತ ಇಲ್ಲ. ಯಾಕೆ ಈ ಮಾತು ಹೇಳ್ತಾರಂತಂದ್ರೆ, ಆಲ್ರೆಡಿ ಇವರ ಪೂರ್ವಜರು ಕರೀಮನ ತಂದೆ ಆಗ್ಲಿ, ಅವರ ಪೂರ್ವಜರಾಗಲಿ, ಅವರ ಅಜ್ಜ ಮುತ್ತಂಜನ ಕಾಲದಿಂದಲೂ ಇವರು ಮಗ್ಗವನ್ನ ಮಾಡ್ಕೊಂತ ಬಂದಿದ್ರು. ಮಗ್ಗದ ಕೆಲಸವನ್ನ ಮಾಡ್ತಾ ಇದ್ರು. ಯಾರ್ಯಾರು? ಅವ್ರ ಅಪ್ಪ ಮಾಡ್ತಿದ್ದ ಮೊದಲ, ಅವ್ರ ಅಪ್ಪನಕ್ಕಿಂತ ಅವ್ರ ಅಜ್ಜ. ಹಾಗಾಗಿ ಅವರ ಪೂರ್ವಜರಿಂದ ಮಗ್ಗದ ಕೆಲಸ ಬಂದಿತ್ತು. ಹಂಗಾಗಿ ಇತಗ ಬಹಳ ಈಜಿ ಆಗಿಬಿಡ್ತದು. ಹೆಂಗ ಮೀನು ನೀರ್ನಾಗ ಈಜಾಗ ಕಷ್ಟ ಪಡೋದಿಲ್ವೋ, ಹಂಗ ಈ ಕರೀಮನಿಗೆ ಮಗ್ಗದ ಕೆಲಸ ಬಹಳ ಈಜಿ ಆಗಿಬಿಡ್ತು. ಅಷ್ಟೇ ಅಲ್ಲ, ಕಲಿತು ಬಹು ನಿಪುಣನಾಗಿ ಬಿಟ್ಟ, ಅದರಲ್ಲಿ ಪರ್ಫೆಕ್ಟ್ ಆಗಿಬಿಟ್ಟ. ಅವನ ತಂದೆಗೆ ರೋಷ ಉಕ್ಕಿ ಬಂತು. ಮಗ್ಗ ಅಂದ್ರೆ ಅದಕ್ಕೆ ಸಿಟ್ಟು. ಯಾರಿಗೆ? ಯಾರಿಗೆ? ಅಬ್ದುಲ್ ರಹೀಮ್. ಅಬ್ದುಲ್ ರಹೀಮ್ ಬಲೆ ಸಿಟ್ಟು. ಏನ್ ಮಾಡ್ದ? ಮುಖ್ಯೋಪಾಧ್ಯಾಯ ಶಂಕರಪ್ಪ ಅಂತ ಇದ್ದ ಅವ್ರ ಶಾಲೆಯಲ್ಲಿ ಟೀಚರ್. ಯಾರು? ಕರೀಂನ ಹೆಡ್ ಮಾಸ್ಟರ್. ಅವರೊಡನೆ ನಿಷ್ಠೂರವಾಗಿ ಜಗಳವಾಗಿ ಬಿಟ್ಟ. ನೀವೇನ್ರಿ, ನಾವು ಮಗ್ಗನ ಬಿಡಿಸ್ಬೇಕು ಅಂತ ನಾವ್ ವಿಚಾರ ಮಾಡಿ, ಅವನಿಗೆ ಗೌರ್ಮೆಂಟ್ ನೌಕರಿ ಕೊಡಿಸ್ಬೇಕಂತ ನಾವ್ ವಿಚಾರ ಮಾಡಿದ್ರೆ, ನೀವು ಮತ್ತೆ ಒಳ್ಳೆ ಅವನಿಗೆ ಮಗ್ಗವನ್ನ ಹೇಳಿಕೊಡಕತ್ತೀರ ಅಂತೇಳಿ ಸ್ವತಃ ಹೆಡ್ ಮಾಸ್ಟರ್ ಜೊತೆಗೆ ಜಗಳ ಆಡ್ಬಿಟ್ಟ. ಯಾರು? ಅಬ್ದುಲ್ ರಹೀಮ್. ಸರಿ, ನೆಕ್ಸ್ಟ್ ಏನಾಯ್ತು ನೋಡೋಣ. ಆದರೆ ಹುಡುಗ ಕರೀಂ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದಿಂದ ಮಾಡಿಬಿಟ್ಟಿದ್ದ. ಎಷ್ಟು ಟ್ಯಾಲೆಂಟ್ ಇದ್ದ ಹುಡುಗ ಕರೀಂ ಅಂದ್ರೆ, ಕೇವಲ ಮಗ್ಗವನ್ನ ಎಲ್ಲರೂ ಕಲಿತಿದ್ರು. ಬರೀ ಈತ ಮಗ್ಗವನ್ನ ಕಲಿಯೋದಷ್ಟೇ ಅಲ್ದರೆ ಅದ್ರಾಗ ಏನಾದ್ರೂ ಒಂದು ಹೊಸದನ್ನ ಮಾಡುವಂತ ಅಭಿರುಚಿ ಇತ್ತು. ಕೊನೆಗೆ ಅದರಲ್ಲಿ ಒಂದು ಪರಿವರ್ತನೆಯನ್ನ ತಂದು ಬಿಟ್ಟಿದ್ದ. ಹೊಸ ಹೊಸ ಕೌಶಲ್ಯವನ್ನ ಮಾಡಿಬಿಟ್ಟಿದ್ದ. ಇದರಿಂದ ಅದನ್ನ ಸ್ವತಃ ಅಲ್ಲಿದ್ದಂತ ಹೆಡ್ ಮಾಸ್ಟರ್ ಶಂಕರಪ್ಪ ಸ್ವಾಭಾವಿಕವಾಗಿಯೇ ಪ್ರಶಂಸೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿಯನ್ನ ಮಾಡಿದ್ರು. ಈ ತರ ಒಬ್ಬ ಕರೀಂ ಅನ್ನುವಂತ ಹುಡುಗ ಇದ್ದಾನ, ಅವನು ಮಗ್ಗದಲ್ಲಿ ಬಹಳ ಟ್ಯಾಲೆಂಟ್ ಇದ್ದಾನೆ, ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿದಾನೆ ಅಂತೇಳಿ ಅವರ ಮೇಲಿನ ಅಧಿಕಾರಿ, ಸ್ಕೂಲಿನ ಮೇಲಿನ ಅಧಿಕಾರಿಗಳಿರ್ತಾರಲ್ಲ, ಅವರಿಗೆ ವರದಿಯನ್ನ ಕಳಿಸಿದ. ಅದರ ಫಲಸ್ವರೂಪವಾಗಿ ಸರ್ಕಾರದಿಂದ ಹುಡುಗ ಕರೀಮನಿಗೆ ಒಂದು ಬೆಳ್ಳಿ ಪದಕ ಕೊಟ್ಟಿದ್ರು. ಒಂದು ಬೆಳ್ಳಿ ಪದಕ ಜೊತೆಗೆ 100 ರೂಪಾಯಿ ಬಹುಮಾನ ಬಂದ್ಬಿಟ್ಟಿತ್ತು. ಯಾವಾಗ? ಅವಾಗಿನ ಕಾಲದ 100 ರೂಪಾಯಿ ಅಂದ್ರೆ ಸಾಕಷ್ಟು ಹಣ. ಮತ್ತು ಬೆಳ್ಳಿ ನಾಣ್ಯ, ಬೆಳ್ಳಿ ಪದಕ ಆ ಮಗುವಿಗೆ ಸಿಕ್ಕಿತ್ತು. ಯಾಕೆಂದ್ರೆ ಆತ ಒಂದು ಸಾಧನೆಯನ್ನ ಮಾಡಿದ್ದ. ಆದ್ರೆ ತಂದೆಗೆ ಇಷ್ಟ ಇರ್ಲಿಲ್ಲ ಅಲ್ವಾ? ಹುಡುಗನ ಉತ್ಸಾಹ ಆಕಾಶಕ್ಕೇರಿತ್ತು. ಆದ್ರೆ ತಂದೆಗೆ ಮಗ್ಗ ಅಂದ್ರೇನೆ ಇಷ್ಟ ಇಲ್ಲ, ಬ್ಯಾಸರ. ಅವ್ರ ತಂದೆಗೆ ಮಗ್ಗದ ಕೆಲಸ ಅಂದ್ರೆ ಬೇಡ ಅಂತ ಹೇಳ್ತಾ ಇದ್ದ. ತಂದೆ ಹಠಮಾರಿಗೆ ಮಗ್ಗದ ಹುಚ್ಚನ್ನ ಬಿಡಿಸ್ಬೇಕು ಅಂತೇಳಿ ಅವ್ರಿಗೆ ಎಷ್ಟು ಹೇಳಿದ್ರು. ಹೆಡ್ ಮಾಸ್ಟರ್ ಜೊತೆ ಜಗಳ ಆಡಿದ್ರ, ಮಗನಿಗೆ ಹೇಳ್ದ, ಯಾರು ಹೇಳಿದ್ರು ಕೇಳವಲ್ರ ಅಂತ ಹೇಳಿ ಲಾಸ್ಟಿಗೆ ಏನ್ ಮಾಡ್ಬಿಟ್ಟ ಗೊತ್ತಾ? ಆ ಶಾಲೆಯನ್ನ ಬಿಡಿಸ್ಬಿಟ್ಟ. ಹೆಡ್ ಮಾಸ್ಟರ್ ಶಂಕರಪ್ಪ ಅವರು ಎಷ್ಟೋ ಅನುನಯ ವಿನಯಗಳನ್ನ ಗಣಿಸದೆ ನಿರಾಕರಿಸ್ಬಿಟ್ಟ. ಹೆಡ್ ಮಾಸ್ಟರ್ ಹೇಳ್ತಾರ, ನಿಮ್ ಮಗ ಬಹಳ ಹುಷಾರದನ, ಬಹಳ ಟ್ಯಾಲೆಂಟ್ ಅದನ, ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿ ಆತನು ಮೇಲಧಿಕಾರಿಗಳಿಂದ ದೊಡ್ಡದನ್ನ ಒಂದು ಪದವಿಯನ್ನ, ಒಂದು ಪುರಸ್ಕಾರವನ್ನ ಪಡ್ಕೊಂಡಿದ್ದಾನ ಅಂತ ಹೇಳಿದ್ರು ಕೂಡ ಅವ್ರ ಅಪ್ಪಗ ಅದ್ಯಾವುದು ಇಷ್ಟ ಇದ್ದಿಲ್ಲ. ಕೊನೆಗೆ ಅವನೇನ್ ಮಾಡ್ಬಿಟ್ಟ? ಶಾಲೆಯನ್ನ ಬಿಡಿಸ್ಬಿಟ್ಟ. ಇದರಿಂದ ಏನಾಯ್ತು ನೋಡಿ, ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ನಡೀತಾ ಇತ್ತು. ಫೈನಲ್. ಯಾಕಂದ್ರೆ ಸಾಮಾನ್ಯವಾಗಿ ವರ್ಷದ ಕೊನೆಯಲ್ಲಿ ಏನಾಗುತ್ತೆ, ವಾರ್ಷಿಕೋತ್ಸವ ಸಮಾರಂಭ ಅಂತ ನಡೀತಾರೆ, ಆನ್ಯುವಲ್ ಡೇ ನಡೀತಾ ಇತ್ತು. ಹಳೆಯ ವಿದ್ಯಾರ್ಥಿಗಳು ಒಂದು ನಾಟಕವನ್ನ ಮಾಡ್ತಾ ಇದ್ರು. ಶಾಲೆಯಲ್ಲಿ ಒಂದು ನಾಟಕ ನಡೀತಾ ಇತ್ತು. ಅದರಲ್ಲಿ ಕರೀಮನದು ಸ್ತ್ರೀ ಪಾತ್ರ ಇತ್ತು. ಕರೀಮನದು ಸ್ತ್ರೀ ಪಾತ್ರ ಮಾಡ್ಬೇಕಾಗಿತ್ತು. ಎಲ್ಲಿ? ಆನ್ಯುವಲ್ ಡೇನ. ಅದಕ್ಕೆಂದು ತಾಯಿಯಿಂದ ಏನ್ ಮಾಡ್ತಾನೆ, ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಪದಕವನ್ನು, ಚಿನ್ನದ ಸರವನ್ನ ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡು ನಾಟಕ ಮುಗಿದ ಮೇಲೆ ನೋಡಿ, ತಾಯಿದ ಏನ್ ಮಾಡ್ತಾನೆ, ಒಂದು ಸರ ಇತ್ತು, ಬಂಗಾರದ್ದು ಚಿನ್ನದ ಸರ ಇತ್ತು. ಹೆಣ್ಮಕ್ಳ ಪಾತ್ರ ಮಾಡ್ಬೇಕಾಗಿತ್ತು. ಯಾರು? ಕರೀಂ. ಅದಕ್ಕೆ ಏನ್ ಮಾಡ್ತಾನೆ, ಅಲಂಕಾರಕ್ಕಂತೇಳಿ ಅದನ್ನ ಹಾಕೊಳ್ತಾನೆ. ಹಾಕೊಂಡು ನಾಟಕ ಮುಗಿದ ನಂತರ ಮನೆಗೆ ಬರ್ಲೇ ಇಲ್ಲ. ಎಲ್ಲಿಗೋ ಹೊಡೆಯೋಗ್ಬಿಟ್ಟ ಆ ಚಿನ್ನದ ಸರದ ಜೊತೆಗೆ.
ಮನೆಗಿಟ್ಟಿದ್ದ ಚಿನ್ನದ ಸರ ತಗೊಂಡು ಆ ಪ್ರೋಗ್ರಾಮ್ ಏನ್ ವಾರ್ಷಿಕೋತ್ಸವ ಸಮಾರಂಭ ಇತ್ತಲ್ಲ, ಆ ವಾರ್ಷಿಕೋತ್ಸವದ ಸಮಾರಂಭ ಮುಗಿದ ಕೂಡಲೇನೆ ಇಲ್ದಂಗ್ ಹೋಗ್ಬಿಟ್ಟ. ತಂದೆ ತಾಯಿ ಎಲ್ಲರೂ ಮಾಸ್ಟ್ರು ಎಲ್ಲರೂ ಹುಡುಕ್ತಾರ, ಕರೀಮೆಲ್ಲಿ ಕರೀಮೆಲ್ಲಿ ಅಂತ. ಕರೀಮ್ ನೋಡಿದ್ರೆ ಗೊತ್ತಿಲ್ದಂಗ ಒಡೆ ಹೋಗ್ಬಿಟ್ಟ, ಊರ್ ಬಿಟ್ಟು ಹೋಗ್ಬಿಟ್ಟು. ಎಲ್ಲರೂ ಹುಡುಕಿದ್ರು ಸಿಗ್ಲಿಲ್ಲ. ಕೊನೆಗೆ ಏನಾಯ್ತು, ತಂದೆಗೆ ಈ ನಮನಿ ಸಿಟ್ಟು ಬಂತು. ಅವನು ಓದ್ ಮಗ ಹೋಗ್ಲಿ ಬಿಡ್ಲು ಅಂತ ಹೇಳಿ ತಂದೆಗೆ ಮೈಯೆಲ್ಲ ಅಗ್ನಿ ಸಂಚಾರ ಆದಂಗಾಯ್ತು. ಬೆಂಕಿ ಬೆಂಕಿ ಮೈಯಾಗ ಉರಿದಂಗಾಯ್ತು. ಯಾರಿಗೆ? ಅಬ್ದುಲ್ ರಹೀಮನಿಗೆ, ಅವ್ರ ತಂದೆಗೆ, ಕರೀಮನ್ ತಂದೆಗೆ. ಮಗನನ್ನ ಕ್ರೂರವಾಗಿ ಶಪಿಸಿದ. ಹಾಳಾಗಿ ಹೋಗ್ಲಿ ಬಿಡು ಹಠಮಾರಿ, ತಂದೆಯ ಮಾತವನ್ನ ಉಲ್ಲಂಘಿಸಿದವನು ಎಂದು ಮಾತ್ರ ತಿಳಿದಿದ್ದೆ, ಈಗಲ್ಲ, ಈಗ ಕಳ್ಳನೆಂದು ತಿಳಿಯಿತು ಅಂತ ಅಂದ. ತಂದೆ ಮಾತು ಧಿಕ್ಕರಿಸುವಂತ ಮಗ ಅಂತ ತಿಳ್ಕೊಂಡಿದ್ಯಾ? ನನ್ನ ಮಾತು ಕೇಳದಷ್ಟೇ ಅಲ್ದೇನೆ ಈಗ ಕಳ್ಳ ಕೂಡ ಹೌದು. ಯಾಕಂದ್ರೆ ತಾಯಿ ಸರನ ಹಾಕೊಂಡು ಹಾಗೆ ತಗೊಂಡು ಹೊಡೆಯೋಗ್ಬಿಟ್ಟಿದ್ದ. ನನಗೆ ಇಬ್ಬರೇ ಗಂಡು ಮಕ್ಕಳು, ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಎಂದು ಆಣೆ ಹಾಕಿದನು. ಸೊ ಕೊನೆಗೆ ಆತನ ಸಿಟ್ಟಿಗೆ ಪಾರನೇ ಇರ್ಲಿಲ್ಲ, ಎಂಟ ಅನ್ನೋದಿರ್ಲಿಲ್ಲ. ಮೊದಲೇ ಆಲ್ರೆಡಿ ಕರೀಮನ್ ಬಗ್ಗೆ ಬಹಳ ಸಿಟ್ಟಿತ್ತು. ಈಗ ಈ ಒಂದು ಕೆಲಸ ಮಾಡಿದ್ದಕ್ಕೆ ಶಪಿಸಿದ. 3 ಜನ ಗಂಡು ಮಕ್ಕಳಿದ್ರು, ನನಗೆ ಇಬ್ಬರೇ ಗಂಡು ಮಕ್ಕಳು, ಅವ್ನು ನನ್ನ ಗಂಡು ಮಗನೇ ಅಲ್ಲ ಅಂತೇಳಿ ಶಾಪ ಹಾಕಿದ. ಕೊನೆಗೆ ಏನಾಯ್ತು ನೋಡ್ರಿ, ಸುಮಾರು ವರ್ಷಗಳು ಕಳೆದು ಆ ನಂತರ ಕರೀಮ್ ಈಗ ಬೆಳೆದು ಯುವಕನಾಗಿದ್ದ, ದೊಡ್ಡವನಾಗಿದ್ದ, ಯಂಗ್ಸ್ಟಾರ್ ಆಗಿದ್ದ. ಮನೆಗೆ ಬಂದು ಮಾಗಿಲು ತಟ್ಟಿದ. ದೊಡ್ಡವನಾಗಿದ್ದ. ಸುಮಾರು ವರ್ಷಗಳ ನಂತರ ನೋಡಿ ಏನಾಯ್ತಿಲ್ಲಿ, ಎಷ್ಟೋ ವರ್ಷಗಳವರೆಗೆ ಅವನು ಮನೆಗೆ ಬಂದಿರ್ಲಿಲ್ಲ. ತಂದೆ ತಾಯಿ ಅಳ್ತಾ ಇದ್ಲು. ತಂದೆ ನನ್ನ 3ನೇ ಮಗ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಕೈ ಬಿಟ್ಬಿಟ್ಟಿದ್ದ. ಎಷ್ಟೋ ವರ್ಷಗಳ ನಂತರ ದೊಡ್ಡವನಾಗಿದ್ದ, ಒಬ್ಬ ಯುವಕನಾಗಿದ್ದ. ಈಗ ಮನೆಗೆ ಬಂದು ನಾನ್ ಕರೀಮ್ ಬಂದಿದ್ದೀನಿ ಬಾಗಲ ತೆಗಿರಿ ಅಂತ ಬಾಗಲ ತಟ್ತಾನ, ಬಾಗಲ ಬಡಿತಾನ. ಆದ್ರೆ ಮನೆಗೆ ಬಂದು ಬಾಗಿಲು ತಟ್ಟಿದ. ತಂದೆ ಬಾಗಿಲು ತೆರೆದು ಮುಖ ನೋಡಿ ಬಾಗಿಲೇನ ತೆಗಿತಾನ, ತೆಗೆದು ಸಿಟ್ಟು ಬಂತು. ಕಳತನ ಮಾಡಿ ಓದವನು ಈಗ ಬಂದಾನ ಅಂತೇಳಿ ರೆಪ್ಪನೆ ಮಾರಿಗೆ ಹೊಡಿತಾನೆ. ಮುಖಕ್ಕೆ ಹಠಾರನೆ ಬಾಗಿಲು ಮುಚ್ಚಿದ. ಮುಖ ನೋಡಿ ಅವನ್ ಯಾರು ಅಂತ ಗೊತ್ತಾಯ್ತು. ಇವ ನನ್ನ ಕೊನೆಯ ಮಗ ಅಂತ ತಿಳ್ಕೊಂಡು ಬಾಗಿಲು ತಟ್ಟದನ್ನ ನೋಡಿ ಬಾಗಿಲನ್ನು ತೆಗಿತಾನ. ಬಾಗಿಲು ತೆಗೆದದ್ದನ್ನ ನೋಡಿ ಇವ ನನ್ನ 3ನೇ ಮಗ ಅಂತ ಗೊತ್ತಾದ ಕೂಡಲೇ ಡಬ್ ಅಂತ ಬಾಗಿಲ ಮುಚ್ಕೊಳ್ತಾನ. ಒಳ್ಳೆ 1 ಗಂಟೆ ಬಾಗಿಲು ತಟ್ಟಿದ್ರು, ತಾಯಿ ಹತ್ತು ಹಂಬಲಿಸಿದ್ರು, ಬಾಗಿಲು ತೆರೆಯಲಿಲ್ಲ. ಎಷ್ಟು ಅಳ್ತಾಳ ತಾಯಿ, ಕರೀಮ್ ಬಂದಾನ ಬಾಗಿಲು ತೆಗಿ ಅಂತ ಹೇಳ್ತಾಳ. ಆದ್ರೆ ಅಬ್ದುಲ್ ರಹೀಮ್ ಏನಾಗಿರ್ತಾನೆ, ಮನಸ್ಸು ಕಲ್ಲು ಮಾಡ್ಕೊಂಡಿರ್ತಾನೆ. ನನ್ನ 3ನೇ ಮಗ ಒಟ್ಟ ನನ್ನ ಮಾತೇ ಕೇಳಲಿಲ್ಲ, ಮಾತು ಕೇಳದಷ್ಟೇ ಅಲ್ದೇನೆ ದೊಡ್ಡ ಕಳ್ಳ ಆಗಿದ್ದಾನೆ. ಈಗ ನಾನ್ ಅವನನ್ನ ಮನೆ ಒಳಗೆ ಸೇರಿಸ್ಕೊಳ್ಳಲ್ಲ ಅಂತೇಳಿ ಒಟ್ಟು ಎಷ್ಟು ಹೇಳಿದ್ರು ಬಾಗಿಲು ತೆಗೆಯೋದೇ ಇಲ್ಲ. ಸಾಕಷ್ಟು ಪ್ರಯತ್ನ ಮಾಡ್ತಾನೆ, 1 ತಾಸು ಬಾಗಿಲ ಬಡಿತಾನೆ, ಆದ್ರೂ ಬಾಗಿಲು ತೆಗೆಯೋದಿಲ್ಲ. ಕೊನೆಗೇನಾಯ್ತು ನೋಡಿ, ಶಂಕರಪ್ಪ ಅವರು ಮುದುಕನೊಡನೆ 1 ಗಂಟೆ ಗೋಗರಿತಾರೆ. ಹಂಗ್ ಮಾಡ್ಬೇಡ, ನಿನ್ ಮಗ ದೊಡ್ಡವನಾಗಿದ್ದಾನೆ, ಬಂದಿದ್ದಾನೆ, ಬಾಗಲ ತೆಗಿ ಅಂತ ಹೇಳ್ತಾರೆ. ಆಮೇಲೆ ಅವನ್ನ ಕರ್ಕೋ, ಈಗೇನಾಯ್ತು, ತಪ್ಪು ಮಾಡಿದ್ದಾನೆ ಸಹಜ ಅಂತೇಳಿ ಎಷ್ಟು ಹೇಳಿದ್ರು ಕೂಡ ಶಂಕರಪ್ಪನ ಮಾತು ಅಬ್ದುಲ್ ರಹೀಮ್ ಕೇಳೋದಿಲ್ಲ. ಎಷ್ಟು ಚರ್ಚೆ ಮಾಡ್ತಾರೆ, ತರ್ಕಿಸ್ತಾರೆ, ಆದ್ರೆ ಎಲ್ಲ ತರ್ಕ, ವಾದ, ವಿವಾದ ಎಲ್ಲ ವ್ಯರ್ಥವಾಯ್ತು. ಅಬ್ದುಲ್ ರಹೀಮ್ನ ಒಂದೇ ಒಂದು ಡಿಸೈಡ್ ಆತರ ಮಾಡಿತ್ತು, ಆದ್ರೆ ಎಲ್ಲವೂ ನಿಷ್ಫಲವಾಯಿತು. ಒಂದು ಪದವನ್ನು ಕೇಳುವ ತಾಳ್ಮೆ ಮುದುಕನಿಗಿರ್ಲಿಲ್ಲ. ಮುದುಕಂದ್ರೆ ಯಾರಿಲ್ಲಿ? ಅಬ್ದುಲ್ ರಹೀಮ್. ಶಂಕರಪ್ಪ ಎಷ್ಟು ಹೇಳ್ತಾನೆ, ಹಂಗ್ ಮಾಡ್ಬೇಡ, 3ನೇ ಮಗ ತೆಗಿ ಅಂತ ಹೇಳಿದ್ರು ಕೂಡ, ಆದ್ರೆ ಆ ಅಬ್ದುಲ್ ರಹೀಮ್ನಿಗೆ ಸ್ವಲ್ಪವೂ ತಾಳ್ಮೆ ಇರ್ಲಿಲ್ಲ.
ಸಾಹೇಬ್ ಬೌದ್ದೂರ್ ಹುಸೇನ್ ಸಾಹೇಬ್ರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ ಇವನು. ಬೌದ್ದೂರ್ ಹುಸೇನ್ ಸಾಹೇಬ್ರ ಒಂದು ಮನೆತನ, ಅವ್ರದ್ದು ಮನೆತನ ಅಲ್ಲ, ಅವರ ಒಂದು ಕೀರ್ತಿಗೆ ಇವನು ಕಳತನ ಮಾಡಿ ಮಸಿ ಹಚ್ಚಿದ್ದಾನೆ, ಕಪ್ಪು ಮಸಿ ಹಚ್ಚಿ ಹೋಗಿದ್ದಾನೆ. ಇವನು ಕಳಂಕ, ನಮ್ಮ ಮನೆಗೆ ಇವನು ಕಳಂಕ, ಇವನು ಬೇಡ ಬೇಡ ಅಂತ ಹೇಳಿ ಹೇಳ್ತಾನೆ. ಈ ಮಾತಿನಲ್ಲಿ ನೀವು ಅಡ್ಡ ಬಾಯಿ ಹಾಕ್ಬೇಡಿ, ನೀವು ಅಡ್ಡ ಬರ್ಬೇಡ್ರಿ. ಶಂಕರಪ್ಪ ಹೇಳ್ತಾನೆ, ಹೆಡ್ ಮಾಸ್ಟರ್ ಹೇಳ್ತಾನ, ನೀವು ಈ ವಿಷಯಕ್ಕೆ ಹೇಳಕ್ ಬರ್ಬೇಡಿ. ನೀವು ಕಲಿಸಿದ ಪಾಠದಿಂದಲೇ ಈ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನು ಹಾಳು ಮಾಡ್ಯಾನ. ನೀವೇ ಪಾಠ ಕಲಿಸಿದ ಗುರುಗಳಲ್ಲ, ನೀವ್ ಹೇಳ್ದಂಗ್ ಕೇಳಿ ನನ್ನ ಮಾತು ಕೇಳಾರ್ದಂಗ ಆಗ್ಯಾನ. ನಮ್ಮ ಕೀರ್ತಿಯನ್ನ ಮಣ್ಣು ಪಾಲು ಮಾಡಿದ, ಹಣ ತಂದಿದ್ದಾನಂತೆ, ಕಳವಿನ ಹಣವೋ ಏನೋ ದುಡ್ಡು ಮಾಡ್ಕೊಂಡ್ ಬಂದಿನಂತ ಹೇಳ್ತಾನ. ಇನ್ನು ಎಲ್ಲೆಲ್ಲಿ ಕಳ್ತನ ಮಾಡ್ಯಾನ ಯಾರಿಗ್ ಗೊತ್ತು, ದರೋಡಿ ಹಣ ಮಾಡಿದನೋ ಏನೋ ಅಂತೇಳಿ ಸಿಡುಕ್ತಾನೆ, ಸಿಟ್ಟು ಮಾಡ್ಕೊಳ್ತಾನೆ. ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳ್ತಾರೆ. ಎಷ್ಟು ಹೇಳಿದ್ರು ಕೂಡ ಅವ್ರ ಮಾತನ್ನ ಕೇಳೋದಿಲ್ಲ. ಕೊನೆಗೆ ಶಂಕರಪ್ಪ ಅನಿವಾರ್ಯವಾಗಿ ಮುಖ ಬಾಡಿಸಿಕೊಂಡು ಹಿಂದಕ್ಕೆ ಹೋಗ್ತಾರೆ. ಅಷ್ಟೇ ಅಲ್ಲ, ಕರೀಂ ಹಣ ಕಳವಿನದ್ದು ಅಲ್ಲ, ದೊರಡೆಯದು ಅಲ್ಲ. ಸಣ್ಣ ಪ್ರಾಯದಲ್ಲೇ ಮಗ್ಗದ ಸಹಕಾರಿ ಸಂಘವೊಂದನ್ನ ಸ್ಥಾಪಿಸಿ ಅವನೀಗ ಅದರ ಅಧ್ಯಕ್ಷನಾಗಿದ್ದ. ನೋಡಿ, ಅವನೇನ್ ಮಾಡಿದ್ದ, ಅವನು ಕಳು ಮಾಡ್ಕೊಂಡ್ ಬಂದಿದ್ದ ಹಣ ಅಲ್ಲ ಅದು, ಅಥವಾ ದರೋಡೆ ಮಾಡಿದ್ದನು ಅಲ್ಲ. ಮಗ್ಗದ ಸಹಕಾರಿ ಸಂಘ ಅಂತ ಸ್ಟಾರ್ಟ್ ಮಾಡಿದ್ದ. ಅಂದ್ರೆ ಯಾರ್ಯಾರು ಮಗ್ಗಗಳನ್ನ ತಯಾರು ಮಾಡ್ತಿದ್ರು ಅವ್ರನ್ನೆಲ್ಲ ಕರ್ಕೊಂಡು ಒಂದು ಸಂಘವನ್ನ ಮಾಡ್ಕೊಂಡಿದ್ದ, ಒಂದು ಅಸೋಸಿಯೇಷನ್ ಅಂತೀವಿ ನಾವು. ಸ್ಥಾಪನೆ ಮಾಡಿ ಅದಕ್ಕೆ ಅಧ್ಯಕ್ಷ ಈತನೇ ಆಗಿದ್ದ. ಸಾಕಷ್ಟು ಅದರಲ್ಲಿ ಯಶಸ್ವಿಯಾಗಿದ್ದ, ಸಕ್ಸಸ್ ಆಗಿದ್ದ. ಜೊತೆಗೆ ಧನವಂತನೂ ಆಗಿದ್ದ, ಹಣನೂ ಗಳಿಸಿದ್ದ. ಅದು ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ತಂದಿದ್ದ, ಪರಿವರ್ತನೆಗಳ ತಂದು ಹೆಸರು ಮಾಡಿದ್ದ. ಯಾರು? ಕರೀಂ ಅನ್ನೋದು ಯಾರು? ಅಬ್ದುಲ್ ರಹೀಮ್ನ ಮಗ, ಕೊನೆಯ ಮಗ. ಇನ್ನು ಆದರೆ ಈ ವಿಷಯದ ಲವಲೇಶವೂ ತಂದೆಗೆ ತಿಳಿಯದು. ಈ ವಿಷಯ ಏನು ಗೊತ್ತಿಲ್ಲ ಯಾರಿಗೆ? ಅಬ್ದುಲ್ ಕರೀಂನಿಗೆ ಗೊತ್ತಿಲ್ಲ, ಅಬ್ದುಲ್ ರಹೀಮ್ನಿಗೆ ಗೊತ್ತಿಲ್ಲ. ಏಕೆಂದ್ರೆ ಆತ ಕರೀಂನ ಕಡೆಗೆ ತನ್ನ ಹೃದಯವನ್ನ ಮನೆಯ ಬಾಗಿಲು ಮುಚ್ಚಿದಂತೆ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದ. ಅವನ ಕಡೆ ಮನಸ್ಸೇ ಮಾಡಿರ್ಲಿಲ್ಲ. ಯಾರಾದರೂ ಕರೀಂನ ಹೆಸರು ಎತ್ತಿದ್ರೆ ಸಾಕು, ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಅಂತ ಇದ್ದ ಎಂದೇ ಅವನ ನಿಷ್ಠೂರದ ಉತ್ತರ ಇತ್ತು. ಅಷ್ಟೇ ಅಲ್ಲ, ಕೆಲವು ವರ್ಷಗಳ ಆನಂತರ ಅಬ್ದುಲ್ ರಹೀಂ ಹಾಸಿಗೆಯಲ್ಲಿ ಹೊರಗಿದ್ದಾನೆ. ಸುಮಾರು ವರ್ಷಗಳಾದ್ಮೇಲೆ ಅಬ್ದುಲ್ ರಹೀಮ್ನಿಗೆ ಆರಾಮ್ ಇದ್ದಿಲ್ಲ ಅಂತ ಕಾಣುತ್ತೆ. ಹಾಸಿಗೆಯಲ್ಲಿದ್ದ, ಅನಾರೋಗ್ಯದಿಂದ ನರಳುತ್ತಾ ಇದ್ದಾನೆ. ಅನಾರೋಗ್ಯ ಅಂದ್ರೆ ರೋಗ ಬಂದಿತ್ತು ಅಂತ ಕಾಣುತ್ತೆ. ಎಲುಬಿನ ಹಂದರವಾಗಿದ್ದಾನೆ, ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ. ಬಹಳ ತೆಳ್ಳಗಾಗಿಬಿಟ್ಟಿದ್ದ ಅಬ್ದುಲ್ ರಹೀಂ. ವಾಪಸ್ಸೇನೋ ಹೋಗ್ಬಿಟ್ಟಿದ್ದ, ಯಾರೋ ಮಗ, 3ನೇ ಮಗ ಬಂದು ಬಾಗಲ ಬಡಿದು ಕೊನೆಗೆ ಹೋಗಿದ್ದ. ಕಿವಿ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ಶಂಕರಪ್ಪ ಅವರು ಬಾಗಿಲು ತಟ್ಟಿ ಮನೆ ಒಳಗಡೆ ಬಂದ್ರು. ಮತ್ತೆ ಯಾರ ಮನೆಗೆ ಬಂದ್ರು? ಆ ಅಬ್ದುಲ್ ರಹೀಮ್ನ ಮನೆಗೆ ಬಂದು ಕೈಯಲ್ಲಿ ಒಂದು ವಾರ್ತಾ ಪತ್ರಿಕೆ ಹಿಡ್ಕೊಂಡ್ ಬಂದಿದ್ರು, ಒಂದು ನ್ಯೂಸ್ ಪೇಪರ್ ತಂದಿದ್ರು. ರಹೀಂ ಸಾಹೇಬ್ರೆ ಅಂದ್ರ ಅಬ್ದುಲ್ ರಹೀಮ್ಗೆ ಹೇಳ್ತಾರೆ ಶಂಕರಪ್ಪನವರು, ರಹೀಂ ಸಾಹೇಬ್ರೆ ಈ ಪತ್ರಿಕೆ ನೋಡಿದ್ರಾ? ಈ ಭಾವಚಿತ್ರ ನೋಡಿ. ಮುದುಕನ ಕಣ್ಣಿನ ಹತ್ರ ತಂದ. ಅಂದ್ರೆ ಅಬ್ದುಲ್ ರಹೀಮ್ನ ಮುಂದೆ ತಂದು ನೋಡಿದ. ಆದ್ರೆ ಪಾಪ ಕಣ್ಣು ಮಂಜಾಗಿವೆ, ಬಹಳ ವಯಸ್ಸಾಗಿತ್ತು ಅಂತ ಕಾಣುತ್ತೆ, ಏನು ಕಾಣ್ತಾ ಇಲ್ಲ. ಅವನ ಹೆಂಡತಿ ಬಂದು ವಾರ್ತಾ ಪತ್ರಿಕೆ ತೆಗೆದುಕೊಂಡು ನೋಡಿದ್ಲು. ನಮ್ ಕರೀಂ ಎಂದು ಗಟ್ಟಿಯಾಗಿ ಉದ್ಗರಿಸಿದಳು. 3ನೇ ಮಗನ ನೋಡಿ ಬಹಳ ಆಕೆಗೆ ಭಾವುಕಳಾಗ್ತಾಳೆ ತಾಯಿ. ಯಾಕಂದ್ರೆ ಮನೆ ಬಾಗಿಲಿಗೆ ಬಂದಾಗ ಅಬ್ದುಲ್ ಕರೀಂನನ್ನ ಒಳಗ್ ಬಿಡ್ಲಾರ್ದಂಗ ಓಡಿಸ್ಬಿಟ್ಟಿರ್ತಾನೆ. ಹಾಗಾಗಿ ತಾಯಿ ಮಗನ ಒಂದು ಫೋಟೋನ ನ್ಯೂಸ್ ಪೇಪರ್ ನಲ್ಲಿ ನೋಡ್ತಾಳೆ. ನೋಡಿದ ಕೂಡಲೇ ಬಹಳ ಭಾವ
ಉದ್ಗಾರಕ ಆಗ್ತಾಳೆ. ನೋಡಿ, ರೈಮ್, ಕರೀಂ, ನಮ್ಮ ಕರೀಂ ಅಂತ ಹೇಳಿ ಅಳ್ತಾಳೆ, ಭಾವುಕಳಾಗ್ತಾಳೆ. ಆ ಪದ್ಮಭೂಷಣ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದ ಯಾರು? ಅಬ್ದುಲ್ ರಹೀಮ್ನ ಮಗ ಕರೀಂ, ಕೊನೆಯ ಮಗ. ಅಂದರೇನು ಪದ್ಮಭೂಷಣ ಅಂದ್ರೆ ಸಾಹೇಬ್ ಬೌದ್ಧರಿಗಿಂತಲೂ ಮೇಲಿನ ಬಿರುದು. ನಿಮ್ಮ ಪೂರ್ವಜರು ಏನ್ ಬಿರುದು ಪಡ್ಕೊಂಡಿದ್ರಲ್ಲ, ಅದಕ್ಕಿಂತ ದೊಡ್ಡ ಒಂದು ಬಿರುದನ್ನ ಪಡ್ಕೊಂಡಿದ್ದಾನೆ. ಖಾನ್ ಸಾಹೇಬ್, ಖಾನ್ ಬೌದ್ದೂರ್, ದಿವಾನ್ ಬೌದ್ದೂರ್, ಇವರೆಲ್ಲದರಿಂದಲೂ ಮೇಲೆ ದೊಡ್ಡ ಬಿರುದು ಕರೀಂ, ನಮ್ಮ ಕರೀಂ. ಸಾಹೇಬ್ ಬೌದ್ಧರಿಗಿಂತಲೂ ಮೇಲಾದನೆ, ದೇವರು ದೊಡ್ಡವನು ಅಂತ ಹೇಳಿ ತಾಯಿ ಬಹಳ ಖುಷಿ ಪಡ್ತಾಳೆ. ಕೊನೆಗೆ ಆತ ಸಾಧನೆ ಮಾಡಿದ್ದ ಅಂತ ಕಾಣುತ್ತೆ. ದೇವರು ದಯಾಳು, ನನ್ನ ಬಾಯಿಯಿಂದ ಬಿದ್ದ ಕೆಟ್ಟ ಮಾತನ್ನು ದೇವರು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಕೊನೆಗೆ ತಂದೆ ಕರೆಗೆ ನೀರ್ ಹಾಕ್ತಾನೆ. ನನ್ನ ಮಗ ಕೊನೆಗೂ ಕೀರ್ತಿಯನ್ನ ಪಡೆದ ಅಂತ ಹೇಳಿ ಹೇಳ್ತಾನೆ. ನಾನು ನನ್ನ ಮಗನ ಬಗ್ಗೆ ಬರೀ ಕೆಟ್ಟದ್ದನ್ನೇ ಹೇಳಿದೆ. ಆ ನನ್ನ ಮಗನ ಬಗ್ಗೆ ನಾನು ಬರೇ ಕೆಟ್ಟದ್ದನ್ನೇ ಹೇಳ್ತಾ ಇದ್ದೆ, ಆದ್ರೆ ದೇವರು ಕೆಟ್ಟದ್ದನ್ನ ಕಿವಿಗೆ ಹಾಕೊಂಡಿಲ್ಲ. ನನ್ನ ಕರೀಂ ಮಗ್ಗದ ಹುಸೇನ್ ಸಾಹೇಬರ ಹೆಸರಿಗೆ ಕೀರ್ತಿ ತಂದ ಎಂದು ಕೆಮ್ಮುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಅಂದ್ರೆ ಆತ ತನ್ನ 3ನೇ ಮಗನನ್ನ ಸ್ವೀಕಾರ ಮಾಡ್ತಾನ. ಆವಾಗ ಕೊನೆಗೂ ನನ್ನ ಮಗ ಸಾಧನೆ ಮಾಡಿದ. ಅವರ ಇಬ್ರು ಮಕ್ಕಳಿಗಿಂತಲೂ ದೊಡ್ಡ ಸಾಧನೆಯನ್ನ ಮಾಡಿದ್ದ ಯಾರು? ಅಬ್ದುಲ್ ರಹೀಮ್ನ ಕೊನೆಯ ಮಗ ಕರೀಂ. ಹೀಗೆ ನೋಡಿ, ಇದರಿಂದ ನಮಗೇನು ಗೊತ್ತಾಗತ್ತೆ ಗೊತ್ತಾ? ಈ ಪಾಠದಿಂದ ಯಾವುದು ಕೆಲ್ಸನ ನಾವು ಅಲ್ಲಗಳೆಯಂತಿಲ್ಲ. ಈ ಕೆಲಸ ವೇಸ್ಟು, ಈ ಕೆಲಸ ನಮಗೆ ಒಳ್ಳೇದು ಮಾಡುತ್ತೆ, ಈ ಕೆಲಸದಿಂದ ಏನು ಲಾಭ ಇಲ್ಲ ಅಂತಿಲ್ಲ. ಎಲ್ಲಾ ಕೆಲಸ ಕೂಡ ಒಳ್ಳೇದನ್ನೇ ಬಯಸ್ತವೆ. ಅರ್ಥ ಆಯ್ತಾ? ಇಡೀ ಮಗ್ಗದ ಸಾಹೇಬ ಪಾಠ ನಮಗೇನ್ ಕಲಿಸ್ಕೊಡುತ್ತೆ ಅಂದ್ರೆ, ಕಂಪ್ಲೀಟ್ ಆಗಿ ಕೊನೆಯವರೆಗೂ ಸಕ್ಸಸ್ ಅನ್ನ ಪಡಿತಾ ಹೋಗ್ತಾನ 3ನೇ ಮಗ ಅಲ್ವಾ? ಅಲ್ಲಿ ಶಾಲೆಯಿಂದ ಆರಂಭವಾದಂತ ಆತನ ಶಿಕ್ಷಣ ಕೊನೆಗೆ ಒಂದು ಆತನಿಗೆ ಹುಮ್ಮಸ್ಸಿತ್ತು. ಏನಿತ್ತು? ನಾನೇನಾದ್ರೂ ಸಾಧನೆ ಮಾಡ್ಲೇಬೇಕು ಅನ್ನುವಂತ ಇಂಟ್ರೆಸ್ಟ್ ಇತ್ತು. ಯಾವುದನ್ನ ಫೇಲ್ಯೂರ್ ಅಂತ ಅನ್ಕೊಂಡಿದ್ದ ತಂದೆ, ಅಬ್ದುಲ್ ರಹೀಮ್ ಯಾವುದನ್ನ ವೇಸ್ಟ್ ಅಂತ ಅನ್ಕೊಂಡಿದ್ದ, ಯಾವ್ದು ನಮ್ಮ ಜೀವನವನ್ನ ಹಾಳು ಮಾಡುತ್ತೆ ಅಂತ ಅನ್ಕೊಂಡಿದ್ದ, ಅದರಲ್ಲಿನೇ ನಮ್ಮ 3ನೇ ಮಗ ಕರೀಂ ಏನ್ ಮಾಡ್ತಾನೆ? ದೊಡ್ಡ ಸಾಧನೆಯನ್ನ ಮಾಡ್ಕೊಂಡು ಪದ್ಮಭೂಷಣ ಪ್ರಶಸ್ತಿಯನ್ನ ಪಡ್ಕೊಳ್ತಾನೆ ಸರ್ಕಾರದಿಂದ. ಅದಕ್ಕೆ ಯಾವುದೇ ಕೆಲಸ ಆಗಲಿ, ಅದು ಸ್ವಯಂ ಉದ್ಯೋಗ ಇರ್ಲಿ, ಸರ್ಕಾರ ಕೊಟ್ಟಿರುವಂತ ಕೆಲಸ ಇರ್ಲಿ, ಅದನ್ನ ನಾವು ನಿಷ್ಠೆಯಿಂದ ಮಾಡ್ಬೇಕು. ಅಷ್ಟೇ ಅಲ್ಲ, ಯಾವುದೇ ಕೆಲ್ಸಕ್ಕೂ ಇದು ವೇಸ್ಟ್, ಇದು ಬಹಳ ಬೆಸ್ಟ್ ಅಂತ ಇಲ್ಲ. ಎಲ್ಲಾ ಕೆಲಸಗಳು ಕೂಡ ತನ್ನದೇ ಆದ ಮಹತ್ವವನ್ನ ಪಡ್ಕೊಳ್ತದೆ. ಹಾಗಾಗಿ ಇಡೀ ಪಾಠ ನಮಗೇನು ಕಲಿಸ್ಕೊಡುತ್ತೆ? ನಾವು ಏನೇ ಮಾಡ್ಲಿ ಅದನ್ನ ಕಷ್ಟಪಟ್ಟು ಮಾಡಿದ್ರೆ ಕೊನೆಗೆ ಒಂದು ಯಶಸ್ಸನ್ನ ಪಡಿತೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಓಕೆ, ಪಾಠ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ರೆ ಮುಂದಿನ ಮತ್ತೊಂದು ಪಾಠವನ್ನ ನೋಡೋಣ. ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು.